ಹಿಂಡುತ್ತೀನಿ. ಯಾರು ಹಿಂಡಿದ್ದು? ಅಣ್ಣನ ಹಿಂಡಿದ್ದು ನೀನು. ನಾನು ಅದೇ ನೋಡುದು, ಇಷ್ಟ ಇದ್ದಿದ್ದು ನನ್ನ ಅಣ್ಣ. ಇಷ್ಟೊತ್ತಿ ಅವ ಸೀರೆ ಉಟ್ಕೊಂಡು ಬಂದ್ಬಿಟ್ಟ ಅಂತ. ಯಾಕಂದ್ರೆ ಅವನಿಗೆ ಅದೆಲ್ಲ ಅಭ್ಯಾಸ ಉಂಟು. ಅಯ್ಯೋ, ಅದೆಲ್ಲ ಅಭ್ಯಾಸ ಉಂಟು. ಚಂದ್ರಾವಳಿ ವಿಲಾಸ ಆಗಿತ್ತಂತೆ. ಆವಾಗ ಚಂದ್ರಾವಳಿ ವಿಲಾಸ ನಾವು ಹಾಗೆ ಮಾಡಿದ್ದಂತೆ. ಅದೆಲ್ಲ ನನಗೆ ಗೊತ್ತುಂಟೆ, ನೀನು ಹೇಳಿ ಗೊತ್ತಾಗಬೇಕಾದಿಲ್ಲ. ಆಯ್ತೆ ಸತ್ಯಭಾಮ. ಯಾರ ಯಾರ ಅವಳು 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 ನಿನಗೆ ಎಲ್ಲ ತಲೆ ಹೆಚ್ಚು ಕಡಿಮೆ ಆಗಿ ಹೋಗಿದೆ ಅಲ್ವಾ? ಇದಾಯ್ತ ತಲೆ ಒಳಗಿದ್ದದ್ದು? ರುಕ್ಮಿಣಿ ಬಿಡೆ. ನನಗೆ ಸ್ವರ ಏರಿಸಿ ಮಾತಾಡೋದು ನಮ್ಮನೇಲಿ ಸತ್ಯಭಾಮೆ ಒಬ್ಬಳೇ ಅಲ್ವಾ? ಹಾಗಾಗಿ ಹೀಗೆ ನೋಡಿ ಸತ್ಯಭಾಮೆ ನೆನಪಾಯ್ತು ನನಗೆ. ನೀನು ನಿನಗೆ ಎಲ್ಲರದ್ದು ನೆನಪಾಗ್ತದೆ. ಪ್ರೀತಿ ಎತ್ತಿಗೆ, ಪ್ರೀತಿ ಎತ್ತಿಗೆ ಎಂತ ಖಾರ ಊಟ ಮಾಡ್ದೇನೆ ಮಾಡಿದ್ರೆ ಅಂತದ್ದು ಬಾಯಿ ಉರಿತಾ ಉಂಟು. ಬೇಕು ನನಗೆ? ನನಗೆ ಬೇಡಪ್ಪ, ನಾನು ಜಾನವೇ ಖಾರ. ಅದು ಗೊತ್ತುಂಟ, ಗೊತ್ತಾಯ್ತು ನನಗೀಗ. ಅದಲ್ಲ ಅಂತ ಆದ್ರೆ ಏನು ಬೆಂಕಿ ಬಿದ್ದು ನಾವು ಓಡಿ ಬಂದೆ. ಅದೇ ಬಿದ್ದದ್ದು ಈಗ, ಅದೇ ಬಿದ್ದದ್ದು ಈಗ. ನೀರಾಕೆ? ನೀರು ಹಾಕ್ಲಿಕ್ಕೆ ಬಂದದ್ದು. ಹಾಗಿದ್ರೆ ನಾನು ಸಹಾಯ ಮಾಡಲ್ಲ. ಎಂತ ನೀನು ಸಹಾಯ ಮಾಡೋದು? ನೀನೇ ಬೆಂಕಿ, ನೀನೇ ಬೆಂಕಿ. ಈಗ ನನಗೆ ಇಷ್ಟಿದೆ ಗೊತ್ತಾಗೋದಿಲ್ಲ. ಅದೇ ಇಟ್ಟಿದ್ದು ಗೊತ್ತಾಗುದಿಲ್ಲ ಅಂತ ಹೇಳಿದ್ರೆ ನೀನು ಹಾಗೆ ಮಾಡ್ತಿ, ಹಾಗಾಗಿ ಇಟ್ಟದ್ದು. ಅಲ್ಲಿ ಎಂತ ಇತ್ತು ನಿನಗೆ? ಏನೇ ಅಣ್ಣನಲ್ಲಿ ಬೇಡಿಕೊಂಡೆ ಹೋಗಿ. ಓರ್ ಮೋಡ ಗುಡುಗು ಮಿಂಚು ಎಲ್ಲ ಮಳೆ ಬರುದಿಲ್ಲ. ಮಳೆ ಹೇಗೆ ಬರ್ತದೆ ಹೇಳು? ನಿನ್ನಂತ ಅನಿಷ್ಟದವ್ರು ಕಾಲಿಟ್ಟರೆ ಮಳೆ ಬರ್ತದ? ಇಲ್ಲಪ್ಪ, ಹಾ, ಮಳೆ ಬರುದಿಲ್ಲ. ಬರುದಿಲ್ಲ. ಏನೇ? ಓ, ಎಂತ ಐತೆ? ಅಣ್ಣನಲ್ಲಿ ಎಂತದ್ದು ಕೇಳಿಕೊಳ್ತಾ ಇದ್ದೆ? ಓ, ಹೌದಾ? ಅಣ್ಣ, ನಿನ್ನ ನಾಟಕ ಅಲ್ಲ ಬೇಡ, ಕಣ್ಣೀರು ಬೇಡ, ಶಬ್ದ ಎಂತದ್ದು ಅದಷ್ಟು ಹೇಳು ಸಾಕು. ಅಭಿನಯ ಮಾಡಿ ತೋರಿಸು ಅಂತ ಹೇಳಿದ್ನ. ನಾನು ಭಾವನೆಯಲ್ಲೇ ಮಾತಾಡುದು. ನಿನ್ನ ಭಾವಕ್ಕೂ ಮಾತಾಡು ಸರಿ. ನನ್ನ ಜೋಡೋಲೆ ಕಾಪಾಡೋಣ ಅಂತ ಕೈ ಮುಗಿದೆ. ಅಯ್ಯೋ, ಅಷ್ಟೊತ್ತಿಗೆ ಅಣ್ಣ ಅದೃಶ್ಯ ಆಗ್ಬಿಟ್ಟ. ಅಣ್ಣ ಅಂದ್ರೆ ಆಗುದಿಲ್ಲ ಅಂತದ್ದು, ಆಗುದಿಲ್ಲ ಅಂತಂದ್ರೆ ಅದೃಶ್ಯರಾಗುದೆ. ಬಂದ್ಬಿಟ್ಟೆ. ನಿನಗೆ ಹೊರ ಕೊಡ್ಲಿಕ್ಕೆ ಬಂದದಲ್ಲ ನಾನು. ಎಂತದ್ದೇ ಸ್ವಲ್ಪ ಆದ್ರೂ ಬುದ್ಧಿ ಬೇಕು. ನನ್ನ ಜೋಡೋಲೆ ಕಾಪಾಡು ಕಾಪಾಡು ಅಂತ ಅಣ್ಣನಲ್ಲಿ ಕೇಳಿಕೊಂಡೆ ಅಂತಾದ್ರೆ ನನಗೆ ಅಷ್ಟೇ ಹೇಳಿದ್ದೇನೆ ಇಲ್ವಾ? ನಾವು 16,000 ಮಂದಿ ಇದ್ದೇವೆ. ನಾನಂತೂ ಎಂತ ಹೌದಪ್ಪ, ನೀನು ಅನ್ನ ಹಾಕೋಳು. ಹೌದಪ್ಪ, ನಿನ್ನ ತಲೆ ಮೇಲೆ ಇದ್ದೇವೆ ನಾವು. ನನ್ನ ತಲೆ ಮೇಲೆ ನಾ ಇರುವುದಿಲ್ಲ ಆಗಿತ್ತು. ಮತ್ತೆಂತದ್ದು? ಹೌದಪ್ಪ, ನಮ್ಮ ಹತ್ರ ಆಗ್ತದ. ನಾವು ಹೆಸರು ಹೇಳಲಿಕ್ಕೆ ಕಷ್ಟ. ಹೌದಪ್ಪ, ನಿನಗೆ ಹೊಣೆ ಉಂಟಾ? ಇಲ್ಲಪ್ಪ, ನಿನಗುಂಟು. ಮತ್ತೆ ಹಾಗಿರುವಾಗ ನಿನ್ನ ಜೋಡೋಲೆ ಕಾಪಾಡಬೇಕು ಅಂತಾದ್ರೆ ನಮ್ಮ 16,000 ಹೆಣ್ಣು ಮಕ್ಕಳು ಜೋಡೋಲೆ ತೆಗೆದೆ ಅಂತ ಒಲೆ ಹಾಕುದಾ? ಅಂತ ಒಲೆಯು ನಮ್ಮಲ್ಲಿ ಇಲ್ಲವೇ? ಇದ್ರೆ ಹಾಕ್ತಿದ್ದೀನಿ, ನೀನು ಗೊತ್ತುಂಟು. ಅಂತ ಒಲೆಯು ನಮ್ಮಲ್ಲಿ ಇಲ್ಲ, ಇದ್ರೆ ಹಾಕ್ತೇನೆ ಅಂತಲೇ ನಿನ್ನ ಮಾತು. ನಿನ್ನ ಎಲ್ಲ ಒಳಪಟ್ಟಿನ ಮಾತು ಅರ್ಥ ಆಗ್ತದೆ ನನಗೆ. 16,008 ಎಂತದ ಹುಡುಗಟ್ಟಿಗೆ ಮಾತಾಡ್ಬೇಡ. ಅದೇ ಹೇಳಿದ್ದು ನಾನು. ನಿನ್ನ ಜೋಡೋಲೆ ಕಾಪಾಡಬೇಕು ಅಂತಾದ್ರೆ ನಮ್ಮ ಜೋಡೋಲೆಯನ್ನೆಲ್ಲ ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಏನಪ್ಪ, ನಾನು ಹಾಗೆ ಹೇಳಲಿಲ್ಲ. ಹೇಳು. ನೀನು ಹಾಗೆ ಹೇಳದೆ ಇದ್ರು ಅರ್ಥ ಅದೇ ಆಗ್ತದೆ. ಹೋಗಬೇಡ. ಹೆಂಗಸ್ರ ಮಾತು ಮನೆ ಮಾಡಿ ಕೇಳಬಾರ್ದು. ಮನೆ ಸೌಂದರ್ಯ ಹಾಳು ಮಾಡಬೇಡ ನೀನು. ಎಂತದ್ದು ಮನೆ ಮಾಡಿ ಹೊರಗೆ ಹೋಗುವ, ಬಾ, ಅಂಗಳಕ್ಕೆ ಹೋಗುವ. ಮಾಡಿಲ್ಲ ಅಂಗಳದೆಲ್ಲ ಮಾತಾಡೋದು ದೊಡ್ಡದ್ರಷ್ಟೇ. ಎಂತದ್ದು ಅದಲ್ಲ, ನೀನು ಮಾಡಿದ ವ್ಯವಹಾರದಿಂದಲೇ ಹೀಗೆ ಮಾತಾಡ್ತಾ ಇದ್ದದ್ದು. ಏನೇ ಅಣ್ಣನಿಗೆ ಎಷ್ಟು ಪ್ರೀತಿ ತಂಗಿ ಅಂತ ಹೇಳಿದ್ರೆ, ಅಯ್ಯೋ ಅಬ್ಬ, ಎಲ್ಲೇ ಹೋಗ್ಲಿ ಎಂತದ್ದೇ ತರಲಿ ಹೆಂಡತಿಯರಿಗೆ ತೋರಿಸುವ ಕೊಡುವ ಮೊದಲು ಇದು ನನ್ನ ತಂಗಿಗೆ, ಇದು ನನ್ನ ಭಾವನೆಗೆ, ಇದು 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 ಒಂದಾದ್ರೂ ನಿಂದ ಎಲ್ಲ ಅಣ್ಣ ಕೊಟ್ಟದ್ದು. ಯಾಕೆ ಗೊತ್ತುಂಟು? ಯಾಕೆ? ಆ ಕೊಡುವವರು ಯಾರು 16,008 ಕೊಡುದಿಲ್ಲ, 1-2 ಕೊಡ್ತಾರೆ. ಯಾವ ಹೆಂಡತಿಗೆ ಕೊಡುದು? ಆ ರಗಳೆ ಬೇಕಂತ ಒಬ್ಬಳೇ ಅಲ್ವಾ? ಆದ್ರೆ ಒಂದು ಇದು ನೋಡು, ಮೊನ್ನೆ ಕೊಟ್ಟಿದ್ವಿ. ಹೌದೇ? ನಿನಗೆ ಮೊನ್ನೆ ಕೊಟ್ಟದ್ದು. ಯಾಕೆ ಇದು ನಿನ್ನೆ ಯಾಕೆ ಕೊಡುವುದಿಲ್ಲ ಕೇಳು. ನಿಜವಾಗಿ ಗಂಡ ಹೆಂಡತಿ ಆದವಳಿಗೆ ಯಾರೋ ಕೊಟ್ಟದ್ದು ಕೊಡುವುದಲ್ಲ, ಅವರಾಗಿ ದುಡಿದು ತಂದದ್ದು ಮಾತ್ರ ಕೊಡಬೇಕು. ನಮ್ಮವರು ನಮಗೆ ದುಡಿದು ತಂದದ್ದು ಕೊಡ್ತಾರೆ, ನಿಮಗೆ ಯಾರೋ ಕೊಟ್ಟದ್ದೇ ಕೊಡು. ಸಾಕು ನಮಗೆ. ನಮ್ಗದೇ ಅಷ್ಟೇಪ್ಪ. ನನ್ನವರು ದಿನಾಶ್ವಮೇಧವನ್ನ ಮಾಡ್ತಾರೆ. ಮಾಡಿದ್ರು ಎಲ್ಲ ನಿನ್ ತಲೆ ಮೇಲೆ ಇದ್ಕೊಂಡು ಮಾಡಿದಾಗ ಮಾಡಿದ್ರು. ಅಭಿಮಾನ ನನ್ನ ಅಣ್ಣ ಮಾಡಿದ್ರು. ನಿಮ್ಮ ಅಣ್ಣ ಏನ ಗೊತ್ತಾಯ್ತಾ? ನನ್ನ ಗಂಡ. ಅದು ಕಡೆಗಾಗಿತ್ತು. ಕಡೆಗಾದ್ರೂ ನನ್ನದೇ ಗಂಡ. ಮೊದಲೇ ಈ ಮನೆ ಅಂಗಳದಲ್ಲಿ ನಾವು ಆಡ್ದವ್ರು. ಅಂಗಳದಲ್ಲಿ ಆಡ್ದವ್ರು ಅಂತ ಮನೆನೇ ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ. ಆಡ್ದವ್ರು ಅಂಗಳದಲ್ಲಿ ಆಡ್ಕೊಂಡು ಅವ್ರವ್ರ ಮನೆಗೆ ಹೋಗುತ್ತಾರೆ. ಮೊದಲು ನಿಮ್ಮನೆ ಆಗಿರಬಹುದೇ ಅಂತಿರುವಾಗ ಅಂತಹ ಆಭರಣ ಎಲ್ಲವನ್ನ ತಂದು ನಿನಗೆ ಕೊಟ್ಟಿದ್ರಲ್ಲ. ನಿನಗೊಂದು ಆಭರಣದ ಆಸೆ ಅಂತ ಹೇಳಿದ್ರೆ ಈಗಲೂ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಅಣ್ಣ ನನ್ನ ಜೋಡೋಲೆ ಆ ಕಣ್ಣೀರು ಹಾಕುವುದೇನು, ಆ ಹೀಗೆ ಕೈ ಮುಕ್ಕೊಳ್ಳುವುದೇ ನಮ್ಗದೆಲ್ಲ ಗೊತ್ತುಂಟು. ಎಂತದ್ದು ಅಭಿನಯ ಮಾಡುವುದು? ಭಾವಜೀವಿಗಳು. ಭಾವಜೀವಿಯ ಇಷ್ಟೇ ನಾಟಕ ಮಾಡುತ್ತಿ, ಅಣ್ಣನಲ್ಲಿ ಕಣ್ಣೀರು ಹಾಕುತ್ತಿ, ಏನು ನಮ್ಗೆ ಅರ್ಥ ಆಗುದಿಲ್ಲ ಅಂತ ಮಾಡಿದ್ಯಾ? ಈ ಅಷ್ಟೇ ಆಭರಣದ ಆಸೆ ನಿನಗೆ
ಅಬ್ಬ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 . ನನ್ನ ತಂಗಿ ನನ್ನ ಭಾವ ಎಂಬಂತ ಪ್ರೀತಿಯಿಂದ ಕೊಟ್ಟಿದ್ದೀನಿ ಎಂತದ್ದು? ಭೂಷಣಗಳನ್ನ ಕೊಟ್ಟ ಕಾರಣಕ್ಕೆ ಈಗ ಹೀಗೆ ಹೇಳಿದ್ದು ನೀನು ಭೂಷಣ ಒಂದೇ ಇಟ್ಟು ಮಾತಾಡ್ತೀಯ ಅಂತಾದ್ರೆ ಭೂಷಣಗಳು ಬಯಸಿ ಬರೆದು ನಿನ್ನಂತೆ ಭೂಷಣಗಳ ಬಯಸಿ ಬರೆದು ನಿನ್ನಂತೆ ಬರೆದು ನಿನ್ನಂತೆ ಭೂಸುರನ ಕಳುಗಿದೆ ನಿನ್ನಂತೆ ಭೂಸುರನ ಕಳುಗಿದೆ ಏನೇ ಕೇಶವದ ಪರದೇಸಿಗರನು ಗೆದ್ದು ಕೇಶವದ ಪರದೇಸಿಗರನು ಗೆದ್ದು ಏದರಿದ್ದರು ನಿನಗೇನೆ 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 ಏನೇ ಕೇಶವದ ಪರದೇಸಿಗರನು ಗೆದ್ದು ಏಸನಿತ್ತರು ನಿನಗೇನೆ 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 ಏಸನಿತ್ತರು ನಿನಗೇನೆ ಕೇಶವದ ಪರದೇಸಿಗರನು ಗೆದ್ದು ಏಸನಿತ್ತರು ನಿನಗೇನೆ 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 ಏನೆ ವಿಷಯ ಇದು ಆಸೆ ಆಭರಣದ ವಿಷಯ ಹೆಂಗಸರಿಗೆ ಆಭರಣದ ಆಸೆ ಇದ್ರೆ ಮತ್ತೆ ಯಾರಿಗಿರ್ತದೆ? ಅದೊಂದು ಮಿತಿಯಲ್ಲಿರ್ಬೇಕೆ. ನನಗುಂಟು. ನನ್ನ ಅಣ್ಣ ಕೊಟ್ಟಿದ್ದಾನೆ. ಇದೆಲ್ಲ ಕೊಟ್ಟಿದ್ದ ನನ್ನ ಅಣ್ಣನೇ. ಮತ್ತೊಂದು ನಾ ಧರಿಸಿಕೊಂಡಿದ್ದೇನೆ. ಅಣ್ಣ ಸಂತೋಷ ಪಟ್ಟಿದ್ದಾನೆ. ನಾನಿನ್ನಾಗಲ್ಲ ಗೊತ್ತಾಯ್ತಾ? ಆಗುವುದೂ ಇಲ್ಲ ನೀನು ಯಾವತ್ತು. ಆಭರಣದ ಆಸೆ ಇರುವುದು ನಿನಗೆ. ಏನು ನನಗೆ ಆಭರಣದ ಆಸೆ ಇರುವುದು? ಕೃಷ್ಣನ ಬಗ್ಗೆ ನಿನಗೆ ಏನು ಗೊತ್ತಿಲ್ಲ. ಕೃಷ್ಣ ಎಂಬಂತ ವ್ಯಕ್ತಿ ಅಥವಾ ಶಕ್ತಿ ದಿನಾಶ್ರಮವನ್ನು ಮಾಡಿ ಸಾಕಷ್ಟು ಸಂಪಾದನೆ ಮಾಡಿದ್ದಾನೆ ಅಂತ ಯಾರೋ ನಿನಗೆ ಹೇಳಿದ್ರು. ನೀನು ತವರಿನಲ್ಲೇ ಕುಳಿತುಕೊಂಡು ಯೋಚನೆ ಮಾಡಿದೆ, ಯಾರನ್ನ ಸೇರುವುದು ನಾನು, ಯಾರಿಗೆ ಪತ್ರ ಬರೆಯುವುದು, ಹಿಂಗೆ ಯೋಚನೆ ಮಾಡಿದೆ. ನಿನಗೆ ಅದೇ ಯೋಚನೆ ನಿನಗೆ ಬಹುಶಃ. ಆಮೇಲೆ ಯಾರೋ ಹೇಳಿದ್ರು ಕೃಷ್ಣ ಅಂತ ಒಬ್ಬ ಇದ್ದಾನೆ, ಭಾರಿ ಸಂಪತ್ತು ಉಂಟು ಅಲ್ಲಿ ಅಂತ ಹೇಳಿದ್ರು. ನಿನಗೆ ಆಸೆ, ಸಂಪತ್ತಿನ ಆಸೆ, ಬಂಗಾರ ಬೇಕು ಅಂತ ಬರ್ದೆ ಲೇಖನವನ್ನ, ಪ್ರೇಮ ಪತ್ರ ಬರೆದವಳು ನೀನು. ನಮ್ಮಂತ ಹೆಣ್ಮಕ್ಳು ಕೆಡಿಸುವುದ ನೀನು. ಎಂತದ್ದು ನೀವು ಕೆಡುವುದು? ಹಾಗಲ್ಲ, ಅದೆಲ್ಲ ಪತ್ರ ಬರೆಯುವುದಾ? ಮತ್ತೆ ಮಾಡುದು? ಆದ್ರೂ ಬರ್ಬೇಕಪ್ಪ ಹೇಳಿ. ಪತ್ರ ಬರೆದ ಆದ್ಮೇಲೆ ಬಂದಿದ್ದೇನೆ. ಆಮೇಲೆ ಬರೆದು ಕಳಿಸಿದ್ಯಾರಲ್ಲಿ? ಬ್ರಾಹ್ಮಣರಲ್ಲಿ. ಹೌದು. ಭೂಸೂರನ ಕಳುಹಿಸಿ ಕೊಟ್ಟಿದ್ದು. ಕಾರಣ ಏನು? ಏನು? ಕೃಷ್ಣನ ಸೇರಬೇಕು ಅಂತ ಅಲ್ಲ, ಮಧುರ ದಾಂಪತ್ಯ ಬೇಕು ಅಂತ ಅಲ್ಲ, ಮತ್ತೆ ಸಾಂಗತ್ಯ ಬೇಕು ಅಂತ ಅಲ್ಲ. ನಿನಗೂ ಆಭರಣದ ಆಸೆ ಆಯ್ತು, ಭೂಷಣಗಳ ಬಯಸಿ ಬೇಡ ನೋಡು ಮತ್ತೆ ಬೇಕು ಅಂತ ಹೇಳಿದ್ದು. ಬೇಡ ಅಂತದ್ದು. ಅದಲ್ಲದೆ ಕೃಷ್ಣ ಏನು, ಅವನ ಯೋಗ್ಯತೆ ಎಂತದ್ದು ನಿನಗೆ ಗೊತ್ತಿಲ್ವೇ? ನೀ ಎಷ್ಟು ವರ್ಷ ಇದ್ರು ಹೀಗೆ ಎಲ್ಲ ಗೊತ್ತುಂಟು ನನಗೆ. ಹೇಗೆ ಗೊತ್ತುಂಟು ನಿನಗೆ? ಪಾಯಸದ ಪಾತ್ರೆಯಲ್ಲಿ ಒಂದು ಸೌಟ್ ಇರ್ತದೆ. ಆ ಸೌಟಿಗೆ ಪಾಯಸದ ರುಚಿ ಗೊತ್ತಾಗ್ತದಾ? ಗೊತ್ತಾದ್ರೆ ಸೌಟ್ ಆಗ್ತದೆ? ಅದು ಗೊತ್ತಾಗುದಿಲ್ಲ. ಇಲ್ಲೂ ಹಾಗೆ ಏನು? ಕೃಷ್ಣ ಎಂಬಂತ ಪಾಯಸದಲ್ಲಿ ಇರುವಂತ ಸೌಟ್ ನೀನು, ಉಂಡೋಳು ನಾನು. ನನಗೆ ಕೃಷ್ಣನ ಪಾಯಸದ ರುಚಿ ಗೊತ್ತುಂಟು, ಆದ್ರೆ ಒಂದೇ ಗೊತ್ತಿಲ್ಲ. ಉಣ್ಣಬೇಕು ಅಂತ ಆದ್ರೆ ಬಡಿಸುವುದಕ್ಕೆ, ಪಾಯಸ ತೊಳಸುವುದಕ್ಕೆ ಸೌಟೇ ಬೇಕು. ಕೈ ಹಾಕಿದ್ರೆ ಆಗುವುದಿಲ್ಲ, ಉಣ್ಣೋರು ಕೈ ಸುಟ್ಟು ಹೋಗ್ತದೆ. ಅದಕ್ಕೆ ನೀ ಸೌಟಿ ಅಂತ ಹೇಳಿದ್ದು ಸಾಕಾಗ್ತದೆ ನನಗೆ. ಅದು ಯಾವ ಸೌಟು ಗೊತ್ತುಂಟು? ಹೀಗಿದ್ದು ಸೌಟ್ ಆದ್ರೆ ಅದು ಚಿಪ್ ಆದ್ರೆ ಬರ್ತದೆ. ನೀ ಹಾಗಲ್ಲ, ಈ ಮರದ ಸೌಟು. ಅದಕ್ಕೆ ಹೀಗೆ ಬಳಸ್ಲಿಕ್ಕೆ ಬರುದಿಲ್ಲ, ಎತ್ತು ಕುಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಯಾರೇ ಹೇಳಿದ್ದು? ನಮ್ಮ ಮನೆಯಲ್ಲಿ ನಿನಗೆ ಕೇಸರಿ ಮಾಡುದಿಲ್ಲ, ಕೇಸರಿ ಮಾಡುದು ಹಾಗೆ, ಹೀಗೆ ಸೌಟಲ್ಲಿ ಮಾಡುದಿಲ್ಲ. ಹಾಗೆ ನೀನು ಬಡಿಸು ಸೌಟಲ್ಲ, ನೀನು ಮರದ ಸೌಟ್. ಅಂತದ್ದೇ ಸೌಟು ಬೇಕಾಗ್ತದೆ. ಅಡುಗೆ ಮಾಡುವಾಗ ನಿಮ್ಮಂತವ್ರು ಒಂದು ರಗಳೆ ಕೊಡ್ತೀರಿ ನೋಡು, ಅದು ಒಂದೆರಡು ಬಿಡ್ಲಿಕ್ಕೆ ಬೇಕಾಗ್ತದೆ.
ಅಡುಗೆ ಮಾಡೋ ರಾಗಳೆ ಮಾಡ್ಲಿಕ್ಕೆ ನಾನು ರುಕ್ಮಿಣಿಯನ್ನೇ. ಬೇಡ ನೋಡು, ನನ್ನ ಹೆಸರು ಹೇಳಬೇಡ ನೀನು. ನಿನ್ನ ಹೆಸರು ಹೇಳು. ಏನು ಏನು ಅದೆಲ್ಲ ಬೇಡ. ನಾನು ಅವ್ರ ಕುರಿತಾಗಿ ಕೇಳಿ ಬಾಲ್ಯದಲ್ಲೇ ನಾರದ್ರೆ ಹೇಳಿ ಅದೆಲ್ಲ ಮಾಡಿ ಅವ್ರ ಕುರಿತಾಗಿ ಪ್ರೇಮ ಪತ್ರ ಬರೆದ ಹೇಳು ನಾರದ್ರೆ. ಆಮೇಲೆ ಇಲ್ಲಿ ಬಂದವಳು ನೀನು. ಹೇಗೆ ಹೇಗೆ ಆಭರಣಗಳ ಆಸೆಯಿಂದ ಓಡೋಡಿ ಬಂದವಳು ಬಿಡು. ಅಷ್ಟೇ ಅಲ್ಲ, ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ದೇವ್ರೆ ನನಗೆ ಒಳ್ಳೇದ್ ಮಾಡು, ನನ್ನ ಮಕ್ಕಳಿಗೂ ಒಳ್ಳೇದ್ ಮಾಡು, ನಮ್ಮ ಕುಟುಂಬ ಒಳ್ಳೇದಾಗಿಡು ಭಗವಂತ ಅಂತ ಕೇಳ್ತೇವೆ. ಹೌದಾ? ಅದರ ಅರ್ಥ ಏನು? ಏನು? ನಮಗೂ ಒಳ್ಳೇದ್ ಮಾಡು ಅಂತ ಅಷ್ಟೇ ಬಿಟ್ರೆ ಪಕ್ಕದ ಮನೆ ಹಾಳು ಮಾಡುವಂತ ಅಲ್ಲವೇ ಅಲ್ಲ. ಅಲ್ಲ, ಇಲ್ಲೂ ಹಾಗೆ ಅಣ್ಣ ನನ್ನ ಜೋಡೋಲೆ ಕಾಪಾಡು ಅಂತ ಹೇಳಿದ್ದೀರ. ಅದ್ರ ಹೊರತಾಗಿ 16,008 ಕೊಪ್ಪರಿಗೆ ಹಾಕು, ಒಲೆಗೆ ಹಾಕು ಅದೆಲ್ಲ ಹೇಳಿದ್ದೇನೆ ನಾನು. ಯಾವುದು ಹೇಳಿಲ್ಲ ನಾನು. ನಿನಗೆ ಅಷ್ಟು ಬೇಕು ಅಂತಿದ್ರೆ ನೀನು ತಕ್ಷಣ ಬಂದು ಒಡನೆ ರುಕ್ಮಿಣಿ ಜಡಿದು ಅಲ್ಲ, ಓಡ್ ಬಂದು ಗಣ್ಣ ಕಾಲು ಹಿಡ್ಕೊಳ್ಬೇಕಿತ್ತು. ಅವಳು ಮತ್ತೆ ಹೂ ಹೇಳ್ಬೇಡಿ, ಅವಳು ಮತ್ತೆ ಹೂ ಹೇಳ್ಬೇಡಿ ಅಂತ ಹೇಳ್ಬೇಕಿತ್ತು. ಅದನ್ನು ಬಿಟ್ಟು ಅವರು ನಾಚೆ ಕಳಿಸ್ಕೊಟ್ಟೆ, ನನಗೆ ಜೋರಾಗೋದ ನೀನು. ನಿಮ್ಗೆಲ್ಲ ಬುದ್ಧಿ ಎಲ್ಲುಂಟೆ ನಿಮ್ದೆಲ್ಲವ? ಭೂಷಣಗಳ ಬಯಸಿ ಪತ್ತ ಬರಲು ಓಡ್ ಬಂದವಳು ನೀನು ನನಗೆ ಐತೆ ಮತ್ತೆ ಎಂತದಿರುವುದು. ನಿನಗೆ ಬರೀ ಮಾತಾಡ್ತಿ ಬಿಟ್ರೆ ಇಲ್ಲಿನ ಸ್ಥಿತಿಗತಿ ಏನು, ಇಲ್ಲಿ ಏನಾಗ್ತಾ ಉಂಟು ಅದೆಂತಾದ್ರೂ ಗೊತ್ತುಂಟು ನನಗೆ. ಎಂತದು ಎಂಟು ದಿನ ದಿಗಯನ ಕೊಲ್ಲದಿರ್ತಾರೆ, ಎಂಟು ದಿನ ದಿಗಯನ ಕೊಲ್ಲದಿರ್ತಾರೆ, ರಮಣ ಗಂಟಲೊಪ್ಪಿಸುವ ಒಂದಿಯಲೇ, ರಮಣ ಗಂಟಲೊಪ್ಪಿಸುವ ಒಂದಿಯಲೇ. ಕೊಟ್ರೆ ಕೊಡ್ಲ, ಎಷ್ಟು ಬೇಕಾದ್ರೂ ಮೈ ಮೇಲೆ ಎಷ್ಟು ಬೇಕಾದ್ರೂ ಮೈ ಮೇಲೆ ಹಾಕೋ. ನನಗೆಂತದ್ದು, ನನ್ನ ಮೈ ಮೇಲೆ ನೀನು ಹಾಕೊಳ್ಳೋದು ಅದಲ್ಲ. ಹಾ ಹೊತ್ಕೋ. ಆದ್ರೆ ಒಂದು ಯಾವಾಗ ಹೇಗೆ ಮಾತಾಡಬೇಕು, ಪರಿಸ್ಥಿತಿ ಹೇಗುಂಟು ಅದನ್ನು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕಿತ್ತು. ತುಂಬಾ ಯೋಚನೆ ಮಾಡ್ತಾನೆ. ಎಂತದ್ದು ನೀನು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡುವುದು? ಈಗ ಏನಾಗುತ್ತಾ ಉಂಟು, ಏನಾಗಿದೆ ಅದು ಗೊತ್ತುಂಟ ನನಗೆ? ಅದು ಎಂತದ್ದು ನಡೀತಾ ಉಂಟು? ನನ್ನವರು ಮಾಡಿದ ಪ್ರತಿಜ್ಞೆ ನನಗೆ ಗೊತ್ತುಂಟಾ? ಯಾರಿಗೆ ಗೊತ್ತಿಲ್ಲ? ಏ ದೇವ್ರೆ, ಸ್ವಾರಕ್ಕೆ ಎಲ್ಲ ಮಕ್ಕಳಿಗೆ ಗೊತ್ತುಂಟು. 8 ದಿನದ ಒಳಗಾಗಿ ಕಂಬು ಕಂಠ ಕಂತರಿಸದಿದೆ ಅಗ್ನಿಶಿಖೆಯ ಹೋಗ್ವೆ ಸಾಂಬ ಶಿವನಾಣೆ. ಓಹೋ ಇಷ್ಟು ಹೇಳಿದ್ರಾಗಿಲ್ಲ, ಭಯಪಟ್ಟು ಮಾಡ್ಕೊಂಡು ಭಾರ ಬರ್ತದೆ. ಎಂತದ್ದು ಭಾರ ಬರುವುದು? ಮೈ ಮೇಲೆ ಬರ್ತೇಪ್ಪ. ಮೈ ಮೇಲೆ ಬರುವುದು. ನಾನು ಪರಿಣಾಮ ಏನು ಅದಕ್ಕೆ ಯೋಚನೆ ಮಾಡಿಕೊಳ್ಳಬೇಕು. 8 ದಿನದಲ್ಲಿ ಕೊಲ್ಲುವುದಕ್ಕಾಗಲಿಲ್ಲ ಅಂತ ಆದ್ರೆ ತನ್ನನ್ನು ತಾನು ಅಗ್ನಿಗೆ ಅರ್ಪಿಸಿಕೊಳ್ಳುತ್ತೇನೆ. ಈಗ ಸಿಕ್ಕಿದ್ನಾವ? ಕೈಗೆ ಸಿಕ್ಕಿದ್ನಾ? ಹಾಗಾದ್ರೆ ಕೈಗೆ ಬಂದು ಸಿಗ್ತದ? ಅದೇ ಕೈಗೆ ಬಂದು ಸಿಗ್ತದ? ನಾವು ಕರ್ಕೊಂಡು ಬರಬೇಕು. ಹಾಗೆ ನಿನ್ನ ಗಂಡ ನಿನ್ನ ಗಂಡು ಇಟ್ಕೊಂಡಿದ್ದಾನಂತ ಅಲ್ಲಿ. ನನ್ನ ಗಂಡ ಉಂಟ ಏನೀಗ? ಅಲ್ಲಿ ಇಟ್ಕೊಂಡು ಇರಿಸಿಕೊಂಡಿದ್ದಾನಂತೆ. ಮತ್ತೆ ಅಲ್ಲಿ ಇಟ್ಕೊಂಡು ಮತ್ತೆ ಹಾಗೆ ಇರಿಸಿಕೊಂಡ ಸಂದರ್ಭದಲ್ಲಿ ಪಾಪ ನನ್ನವರು ಎಷ್ಟು ಯೋಚನೆ ಮಾಡಿದ್ರು, ಎಷ್ಟು ಪ್ರೀತಿಸಿದ್ರು ನಿನ್ನ ಗಂಡನನ್ನ. ನಮ್ಮ ಭಾವ, ನಮ್ಮ ನೆಂಟರು, ನಮ್ಮ ಬಂಧು ಬಳಗ ಹೀಗೆಲ್ಲ ಮಾಡಿದ್ದರಿಂದ ನೀವು ನಿಜವಾಗಿ ನನ್ನವರ ವೈರ್ಯ ಅಂತ ಗೊತ್ತಾದ ಮೇಲೆ ಇಲ್ಲಿ ತಂದು ಒಪ್ಪಿಸಿ, ಭಾವ ಇವ ನಿಮ್ಮ ವೈರಿಯಂತೆ ಏನು ಅಂತ ನೀವು ನೋಡ್ಕೊಳ್ಳಿ, ಮುಂದಿನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಬೇಕಿತ್ತು. ಬೇಡ, ನಾನು ಅಲ್ಲೇ ಇದ್ದಿದ್ರು ಉಂಟಲ್ಲ ಜುಟ್ಟು ಹಿಡಿದು ಹಾಕೋ ಬರ್ತಿದ್ದೆ. ನಾ ಇಲ್ಲಿ ನಾನು ಏನು ಮಾಡೋದು? ನೀನು ಜುಟ್ಟು ಹಿಡಿದು ಆಯ್ತು. ಈಗ ನನ್ನ ಜುಟ್ಟು ನಾನು ಪ್ರತಿಜ್ಞೆ ಮಾಡಿದವ. ನಾನು ಇರುವುದೇ ಹೀಗೆ. ನಿಜವಾಗಿ ಅಂಥದ್ದು ಮಾಡಬೇಕಿತ್ತು, ಮಾಡಲಿಲ್ಲ. ಅದನ್ನು ಬಿಡು, ನಿನಗೆ ಗೊತ್ತಾದ ಮೇಲಾದರೂ ಅಣ್ಣ ಯೋಚನೆ ಮಾಡೋದು ಬೇಡ, ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂತ ಹೇಳಬೇಕಿತ್ತು. ಅದೆಲ್ಲವನ್ನು ಬಿಟ್ಟು ಅಷ್ಟೊತ್ತಿಗೆ ಬಂದು ನನಗೆ ಗೊತ್ತಾಯ್ತು ಇದು ಎಷ್ಟೊತ್ತಾದ್ರೂ ಹೇಳುವುದಲ್ಲ, ಇಷ್ಟೇ ಕಣ್ಣೀರಲ್ಲೇ ಮುಗೀತದೆ ಕಥೆ ಅಂತ ನಾನು ಬಂದದ್ದು. ಅದು ಅಲ್ಲ ಅಂತ ಆದ್ರೆ ಅಷ್ಟೇ ಯೋಚನೆ ಮಾಡಿದ ನೀನು ಹಾಗೆ ಹೇಳುವುದನ್ನು ಬಿಟ್ಟು ಹೀಗೆ ಬೇಡಿಕೊಳ್ತಾ ಇದ್ದೆ ಅಂತ ಆದ್ರೆ ಪಾಪ ನಮ್ಮವ್ರು ಏನೋ ಎಣಿಸಿಕೊಂಡಿದ್ರು. ನಮ್ಮವರಿಗೆ ಉಪಕಾರ ಮಾಡಿದರೆ ಮುಂದೊಂದು ದಿವಸ ನಮಗೆ ಉಪಕಾರ ಆದರೂ ಆಗುತ್ತದೆ, ಅಲ್ಲ ಅಪಕಾರ ಮಾಡದೇ ಇದ್ರು ಸಾಕು, ಅದೇ ನಮಗೆ ದೊಡ್ಡ ಉಪಕಾರ ಅಂತ ತಿಳ್ಕೊಂಡಿದ್ರು. ನೀವು ಹಾಗಲ್ಲ,
ಉಪಕಾರ ಮಾಡುವ ಮನಸ್ಸಂತೂ ಇಲ್ಲ. ಈಗ ಅಪಕಾರ ಮಾಡ್ತಾ ಇದ್ದೀರಿ, ಪ್ರಾಣಕ್ಕೆ ಸಂಚಕಾರ ತರ್ತಾ ಇದ್ದೀರಿ. ನಿಜವಾಗಿ ನಿಮ್ಮಂತಹ ಬಂಧು ಬಳಗಲ್ಲ ಉಂಟು ಅಂತ ನಮ್ಮವ್ರಿಗೆ ಈಗ ಅರ್ಥ ಆಗುತ್ತಾ ಉಂಟು. ಮೊದಲೇ ಗೊತ್ತಿದ್ರೆ ಬಹುಶಃ ಪ್ರತಿಜ್ಞೆ ವಿಧಾನವೇ ಬೇರೆ ಮಾಡಿಬಿಡ್ತಿದ್ರು ಅವರು. ಸಿಕ್ಕಿದ ಮೇಲೆ 2 ದಿನದಲ್ಲಿ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರೆ ಸಾಕಿತ್ತು ಅವರು. ನಿಜವಾಗಿ ಅವ್ರು ರುಕ್ಮಿಣಿ ಅಲ್ಲ ಏನು? ಅಂತ ರುಕ್ಮಿಣಿ ಅಲ್ಲ, ಅದು ಅಲ್ಲ ಅಂತ ಆದ್ರೆ ಇಷ್ಟೆಲ್ಲ ಯೋಚನೆ ಮಾಡಿ ಅವರನ್ನು ತೊಂದೊಪ್ಪಿಸುವ ಬದಲು ನೆಂಟರು ಇಷ್ಟರು ಅಂತ ಹಚ್ಕೊಂಡಿದ್ದಕ್ಕೆ ಒಳ್ಳೇದು ಮಾಡಿಬಿಟ್ರಿ ನೀವು. ನೆಂಟರ ಬಗ್ಗೆ ಹೇಳ್ತೀನಿ. ನೀರೆಂತದ್ದು ಮಾಡಿದ್ರಿ? ನೀವು ಮಾಡಿದಂಥದ್ದು. ತಿಟ್ಟೆ ರುಕ್ಮಿಣಿ ನಿನ್ನೋ, ತಿಟ್ಟೆ ರುಕ್ಮಿಣಿ ನಿನ್ನೋ ಹುಟ್ಟ ಬಲ್ಲೆನು, ತಿಟ್ಟೆ ರುಕ್ಮಿಣಿ ನಿನ್ನೋ ಹುಟ್ಟ ಬಲ್ಲೆನು, ಒಡ ಹುಟ್ಟಿ ದಂಡನ ಕೈಯ ಕಟ್ಟಿ, ಒಡ ಹುಟ್ಟಿ ದಂಡನ ಕೈಯ ಕಟ್ಟಿ. ಜುಟ್ಟು ಕೊಯ್ದಿದ ಜಾಣೆ, ಅಣ್ಣನ ಜುಟ್ಟ ಕೊಯ್ದಿದ ಜಾಣೆ, ನಿನ್ನಂತೆ ಎನ್ನೊಡ ಹುಟ್ಟಿದವರ ಅವಮಾನ ಏನೇ, ನಿನ್ನಂತೆ ಎನ್ನೊಡ ಹುಟ್ಟಿದ ಅವಮಾನ ಏನೇ. ಬಂಧು ಬಳಗ ಬಗ್ಗೆ ನನಗೆ ಬೇಕಾದಿಲ್ಲ, ನನ್ನ ಪಾಠ ಆಗ್ಬೇಕಾದಿಲ್ಲ, ಗೊತ್ತಾಯ್ತಾ? ಪ್ರೀತಿ ನನಗೆ ಗೊತ್ತಿದೆಯಾ ಎಂತದ್ದು? ನಿನ್ನ ಬಗ್ಗೆ ಗೊತ್ತಿಲ್ಲ. ಅವಳು ಕೈ ನಂದೆಯ. ನನ್ನೆದ್ರೆ ಯಾಕೆ ಎತ್ತುವುದು? ಓ ಬತ್ರಿಯಲ್ಲಿ ಮತ್ತೆ ಎತ್ತಿ ಎದುರಿಗಿದ್ದು ನೀನೇ ಅಲ್ವಾ? ಕೈ ಎತ್ತೇನಾಗಿದ್ರೆ ಮಾತಾಡು. ಮಾತಾಡ್ದೆ. ಬಾಯಲ್ಲೇ ಮಾತಾಡು, ಕೈಲಂತದ್ದು ಮಾತಾಡೋದು ನೀನು. ನೀನು ಇಷ್ಟು ದಿವಸ ಎಲ್ಲ ಮಾತಾಡ್ತಿದ್ದೀಯ, ಬಾಯಲ್ಲೇ ಮಾತಾಡ್ತಾ ಇದ್ದೆ. ಮಾತನಾಡುದಲ್ಲೇ ಮತ್ತು ಕೈ ಬೆಂಡ್ ಮಾಡಿಬಿಟ್ಟೆ ಮತ್ತೆ. ನಾನೇನು ಹೊಂದಿಕೊಳ್ಳುವಳು, ಸಿಟ್ಟು ಬರುವುದಿಲ್ಲ, ಯಾರು ಮತ್ಸರ ನೀನಾ? ಇಲ್ಲ. ಹಾಗಾಗಿ ನೀವೆಲ್ಲ ಉಳಿದಿದ್ದೀರಿ. ದೇವ್ರೇ ನೀನಾ? ನಿಮ್ಗೆ ಜೋರಿದ್ದೊತ್ತಿಗೆ ಸಿಗ್ಬೇಕಿತ್ತು. ಆಗ್ತಿತ್ತು ನಿಮ್ಗೆಲ್ಲ. ಇನ್ನೆಂತ ಬಿಸಿ ಆಗೋದೆ. ಇಷ್ಟು ದಿನ ನಿನ್ನ ಬಗ್ಗೆ ತಿಳ್ಕೊಂಡು ತಪ್ಪಾಯ್ತು. ಎಂತದ್ದು? ನಾವೆಲ್ಲ ಸತ್ಯಭಾಮ ಮಾತಿಗೆ ಜೋರೆ ಜೋರೆ ಅಂತ ಹೇಳುದು. ಇಲ್ಲಪ್ಪ, ನೀನು ಕೆಳಗೆ ಎಷ್ಟಿದ್ಯೋ ಮ್ಯಾಲೂ ಅಷ್ಟೇ ಇದ್ದೆ. ಅಯ್ಯಪ್ಪ, ನಗಾಡ್ತ ಇಳಿಸ್ಬಿಡ್ತೀಯ ಚೂರಿಯನ್ನ. ಆಮೇಲೆ ಗೊತ್ತಾಗ್ಬೇಕು, ಬೂಡ ಕತ್ತರಿಸಿ ಒಣದ ಮೇಲೆ ಗೊತ್ತಾಗ್ಬೇಕು ಬೂಡ ಕತ್ತರಿಸಿದ್ದು ಅಂತ. ಹೇಗೆ ನೀವು ಕತ್ತರಿಸ್ಕೊಳ್ಳೋರು ನೋಡ್ಕೊಳ್ಬೇಕು. ಅದಕ್ಕೆ ವಿಹಾರಕ್ಕೆ ಬಂದದ ಮೈಕೆ ನೋವ ಮುಡ್ದೆಯ ಮುಟ್ಟಿ ಮಾತಾಡಬೇಡ ಅಂತ ಹೇಳಿದ್ದು. ನೋಡು, ಉರಿತದೆ ಗಾಯವಾ ನಿನ್ ಕೈ ಇಟ್ಟರೆ ಉರಿತದೆ ಅಂತ ಹೇಳಿದ್ದು. ಏನತ್ತಿಗೆ ಏನು ಉರಿಯುತ್ತಿರೋದು ನಿನ್ನ ಮನಸ್ಸು. ನೀ ತಿಂದ ಆಹಾರ ದೋಷ ಅದು. ಎಂತದ್ದು? ನಾನು ತಿಂದ ಆಹಾರ ದೋಷ? ನಾವು ತಿಂದೀವಿ ನನಗೆ ಗೊತ್ತುಂಟ. ಸಾತ್ವಿಕ ಆಹಾರ ತಿನ್ಬೇಕೆ. ಎಲ್ಲರಿಗೂ ಅದೇ ಹಾಕುದು. ನೀವು ಹಾಕುದು ಅದನ್ನು ತಿನ್ನೋದು ಮಾತ್ರ ಬೇರೆ. ಹಾಕಿದ್ದೇನೆ ತಿನ್ನುವುದು. ನಿನಗೆ ಹಾಕಿದ್ದ ನಾನು ಮತ್ತೊಬ್ಬರಿಗೆ ಹಾಕ್ಸುವಾಗ ಹಾಗೆ. ಅದು ಬಿಡು. ನೆಂಟರ ಬಗ್ಗೆ ನಮಗೆ ಪಾಠ ಮಾಡಬೇಕಾದಿಲ್ಲ ನೀನು. ಏನು? ನನಗೆ ಚೆನ್ನಾಗಿ ಗೊತ್ತುಂಟು. ಯಾವುದು? ಯಾವ್ದಾ? ನಿನ್ನ ನೆಂಟತನ ಹೇಗುಂಟೆ? ಎಂತದ್ದು? ನಂದೇನು ದೋಷ? ನಿನ್ನ ಅಣ್ಣ ತಮ್ಮಂದ್ರ ಸಂಬಂಧ ಎಲ್ಲ ಹೇಗುಂಟೆ? ಇದ್ದಾರಪ್ಪ ಅವ್ರ ಮನೇಲಿ. ದಿಟ್ಟೆ ರುಕ್ಮಿಣಿ ನಿನ್ನ ಹುಟ್ಟಬಲ್ಲೆನು. ಬಿಡಿಸಿಬಿಟ್ಟೇನೆ ಈಗ. ಒತ್ತಿಗೆ ಗೌರವ ಇಲ್ಲ. ಬಿಡಿಸ್ತೇನೆ ಈಗ. ಎಂತದ್ದು ಬಿಡಿಸೋದು? ನಿನ್ ಜಾತಕವ ಬಿಡಿಸೆ. ಎಂತದುಂಟ? ನಿನ್ನ ಮದುವೆ ಪ್ರಕರಣ ಸಾಕು. ಎಂತದ್ದು ಪ್ರಕರಣ? ನಿನ್ನ ತಂದೆಯೋ ಅಥವಾ ನಿನ್ನ ಅಣ್ಣ ರುಗ್ಮ ಅವನೆಲ್ಲ? ಹೌದು, ಅವನೇ. ಏನಿಲ್ಲ ಅಣ್ಣನೇ. ನನಗೆ ಅದೆಲ್ಲ ನೆನಪಿಟ್ಕೊಳ್ಳುದ. ರುಕ್ಮಿಣಿ ಸಂವರಣ ನಿರ್ಣಯ ಮಾಡಿದ್ದೆ ಯಾರಿಗೆ? ಶಿಶುಪಾಲನೆ ಕೊಡಬೇಕು ಅಂತಲ್ವೇ? ನೀನೇನ್ ಮಾಡಿದೆ? ನಾನು ಕಾಳಿಕಾ ದೇವಾಲಯಕ್ಕೆ ಬರ್ತೇನೆ, ಅಲ್ಲಿ ಬನ್ನಿ ನಾನು ಕರ್ಕೊಂಡು ಹೋಗಿ ಅದೆಲ್ಲ ನಿಮ್ಮ ಹೆಸರು ಹೇಳಿ ಸಾಯ್ತೇನೆ. ಪ್ರೀತಿ, ಪ್ರೇಮ, ನಿಜವಾದದ್ದು. ನನ್ನ ಅಣ್ಣನಿಗೆ ಒಂದ್ ರೀತಿ ಹೆಂಗರಳು. ಅವ ಬೆಳ್ಳಗಿದ್ದೆಲ್ಲ ಹಾಲು ಅಂತ ತಿಳ್ಕೊಳ್ತಾನೆ. ಈ ಸುಣ್ಣದ ನೀರು ಬೆಳಗುಂಟ ಅವನಿಗೆ ಗೊತ್ತಿಲ್ಲ. ಎಂತದ್ದು ಸುಣ್ಣದ ನೀರು? ನಿನಗೆ ಉರಿತದ? ನನಗೆ ಉರಿಯೋದಿಲ್ಲ, ಅಣ್ಣ ಉರಿತಾ ಉಂಟು ಈಗ. ಉರಿಲಿಕ್ಕೆ ಆಗೋದಿಲ್ಲ, ನುಂಗ್ಲಿಕ್ಕೆ ಆಸೆ ತಿಳಿತಾನೆ ಪಾಪ ಅವ. ಅಯ್ಯೋ, ಒಮ್ಮೊಮ್ಮೆ ಹೇಳ್ಕೊಳ್ಬೇಕು ಮನಸ್ಸುಂಟು, ಹೇಳ್ಕೊಡುದಿಲ್ಲ ಅವ. ಅವೆಲ್ಲ ನುಂಗ್ಕೊಳ್ತಾನೆ ಪಾಪ. ಅಯ್ಯೋ, ಎಲ್ಲ ನುಂಗ್ತಾರೆ. ಅದಿರ್ಲಿ. ಆಮೇಲೆ ನೀನು ಓಡಿ ಬಂದೆ. ಅದು ನಿನ್ನ ಅಣ್ಣಿಗೆ ಗೊತ್ತಾಯ್ತು. ಅಣ್ಣ ಬಿಸಿಯಾದ. ಆಮೇಲೆ ಯುದ್ಧವೂ ಆಯ್ತು. ಯಾರಿಗೆ? ಎಲ್ಲರೊಟ್ಟಿಗೆ ಹೋರಾಟ ಮಾಡಿ ಎಲ್ಲ ಸೋತರು. ಆಮೇಲೆ ನಿನ್ನ ಅಣ್ಣ ರುಗ್ಮ ಬಂದ. ಹೌದು, ನನ್ನಣ್ಣನಿಗೂ ನಿನ್ನಣ್ಣಿಗೂ ಘೋರವಾದ ಯುದ್ಧ ಆಯ್ತು. ಆ ಯುದ್ಧದಲ್ಲಿ ನಿನ್ನ ಅಣ್ಣ ಸೋತ. ಎಂತದ್ದು? ಸೆರೆ ಹಾಳಾದ. ನನ್ನ ಅಣ್ಣ ಅವನ ಕಂಠವನ್ನು ಕತ್ತರಿಸುವುದಕ್ಕೆ ಬೇಕಾಗಿ
ಸುದರ್ಶನವನ್ನ ಎತ್ತಿದ ಚಕ್ರವನ್ನ ಆವಾಗ ನೀ ತಡ ಮಾಡ್ಲಿಲ್ಲ, ರಕ್ತದಿಂದ ಹಾರಿ ಅಯ್ಯೋ 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 ಒಮ್ಮೊಮ್ಮೆ ಮಾತ್ರ ಮಾಡುದು. ನೋಡು, ನೀನ್ ಮೆಚ್ಕೊಳ್ಬೇಕು. ನೀನು ಇನ್ನು ನಾನು ತಡೆಯಲಿಲ್ಲ ಅಂತಾದ್ರೆ ನನ್ನ ಅಣ್ಣನನ್ನು ಕೊಂದೇ ಬಿಡ್ತಿದ್ರು. ಒಬ್ಬರನ್ನು ಉಳಿಸಿದೆ. ಮಾನವೀಯತೆ ಎಲ್ಲುಂಟು ಕೇಳಿದ್ರೆ ರುಕ್ಮಿಣಿಲ್ಲ ಮಾನವೀಯತೆ ಅಲ್ಲ ಕಗಿ ಅಂದಲ್ಲ. ಯಾಕೆ ಯಾಕೆ? ಅಯ್ಯೋ ನೀವು ಕಂಠವನ್ನು ಕತ್ತರಿಸಿದ್ರೆ ಅವನ ಪಕ್ಕನ ಸಾಯ್ತಾನೆ, ನನ್ನ ಅಣ್ಣ ಪಕ್ಕನ ಸಾಯಬಾರ್ದು, ಅವನಿತ್ಯ ಅನುಭವಿಸಬೇಕು. ಅದಕ್ಕೆ ಮತ್ತೆ ಹೆಸರು ಬೇರೆ, ಶಿಕ್ಷೆ ಎನ್ನುವುದು ಶಿಕ್ಷಣ ರೂಪವಾಗಿರಬೇಕು ಅಂತ. ಆಗಿದ್ದಾಗ ಮಾತ್ರ ಒಳ್ಳೇದಾಗ್ತದೆ. ಆಮೇಲೆ ಅವನ ಜುಟ್ಟನ್ನು ಕೊಯ್ಸಿದೆ. ಒಡ ಹುಟ್ಟಿದವರಿಗೆ ಅವಮಾನ ಮಾಡಿದಂತ ಹೆಣ್ಣು ನೀನು. ನಾನು ಹಾಗ? ಅಯ್ಯೋ, ನಮ್ಮ ಅಣ್ಣ ತಂಗಿಯ ಸಂಬಂಧ ಹೇಗುಂಟು, ಎಲ್ಲ ಕೊಟ್ಟಿದ್ದು ಅಣ್ಣ, ಸಾಕುವುದು ಅಣ್ಣ ಅಂತ ಮಧುರ ಸಂಬಂಧ ನಮ್ಮಲ್ಲುಂಟು. ಮದುವೆ ಆಗಿ ಬಂದ ಮೇಲೆ ಒಂದು ದಿನ ಆದ್ರೂ ಅಪ್ಪನ ಮನೆಗೆ ಹೋಗಿದ್ದೆ ನೀನು? ಹೋಗಲಿಲ್ಲ. ನಿನಗೇನು? ಹೋಗ್ಲಿಕ್ಕಲ್ಲೂ ಬಾಗ್ಲ ಹಾಕಿದ್ದಾರೆ, ಹೋಗುದಿಲ್ಲಿಂದ. ಅದೆಲ್ಲ ಬೇಡ, ಅಪ್ಪ ಇದ್ದಾರೆ ಬಾಗಿಲು ತೆಗಿಲಿಕ್ಕೆ. ಪಕ್ಕನಿಲ್ಲಿ ಓಡಿಸಿದ್ರು ನೀನು ದಾರಿ ಮೇಲೆ ಆಗ್ಬೇಕು ಬಿಟ್ರಿ ಅಂತ ಎಂತದಿಲ್ಲ. ಓಡಿಸೋರು ಯಾರೇ? ಆಮೇಲೆ ಅವೆಲ್ಲ ಭೋಜ ಕಟ್ಟಕ್ಕೆ ಹೋದಂತೆ ಅಲ್ಲೆಲ್ಲ ಇದ್ದಂತೆ ಪ್ರತಿಜ್ಞೆ ಮಾಡಿದಂತೆ ಬಿಡು. ನಿನಗೆ ಹೋಗ್ಲಿಕ್ಕೆ ಮುಖ ಇಲ್ಲ. ಮನುಷ್ಯನಿಗೆ ಬದುಕುವುದಕ್ಕೆ ಮುಖ ಬೇಕು, ಅಂದ್ರೆ ಸೌಂದರ್ಯಕ್ಕಲ್ಲ. ಗೊತ್ತಾಯ್ತಲ್ಲ? ಒಮ್ಮೊಮ್ಮೆ ಹಾಗೆ ನಿನಗೆ ಗೊತ್ತಾಗುದಿಲ್ಲ ಅಂತ ಹೇಳ್ತೀಯ. ನಿನಗೆ ಹೋಗುದಕ್ಕೆ ಮೂಗಿಲ್ಲ, ಮಾನ ಇಲ್ಲ. ನನಗಾಗಲ್ಲ, ನಾನೇನೂ ಕಳ್ಕೊಳ್ಳಿಲ್ಲ. ಯಾವ ಸ್ಥಿತಿಲಿದ್ರು ನನ್ನ ಅಣ್ಣ ಬಂದು ತಂಗಿ ಬಾರಮ್ಮ ಅಂತ ಕರೀತಾರೆ, ನಾ ಬರ್ತೇನೆ. ಏನೇ ಅಂತ ನೀನು ಸಂಬಂಧದ ಬಗ್ಗೆ ಹೇಳ್ತೀಯ. ಸಂಬಂಧವನ್ನ ಕೆಡಿಸಿಕೊಂಡವಳು ಸಂಬಂಧವೆಲ್ಲ ಹಳಸೋಗಿದೆ, ಮತ್ ನನಗೆ ಮಾತಾಡ್ತಾಳೆ ಇವಳು. ಏನು ಇಲ್ಲೇ ಇದ್ದೇನೆ ಬಾ ಅಂತ ಹೇಳುದಂಥದ್ದು. ಗಾಜಿನ ಮನೆಯಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಮನೆ ಕಿಟಕಿಯ ಗಾಜಿಗೆ ಕಲ್ಲು ಹೊಡೆದ್ರೆ ಅವ್ರ ಮನೆಯ ಕಿಟಕಿಯ ಗಾಜು ಮಾತ್ರ ಹೊಡೆಯುತ್ತದೆ. ಅವರು ತಿರುಗಿ ದೊಡ್ಡ ಕಲ್ಲು ಎತ್ತಿ ಹೊಡೆದ್ರೆ ನಮ್ದು ಮನೆಯೇ ಒಡೆದೋಗ್ತದೆ. ಅತ್ತಿಗೆ ನಾವಲ್ಲಿ ಹೇಗೆ ಗೊತ್ತುಂಟ? ಹೇಗೆ? ಗಾಜಿನ ಮನೇಲಿದ್ದವ ಸೋಗೆ ಮನೆ ಕಲ್ಲು ಹೊಡಿಬಾರ್ದು. ನಮ್ದೆಲ್ಲ ಹಾಗೆ, ಸೋಗೆ ಮನೇಲೆ ವಾಸ ಮಾಡೋದು ನಾವು. ಹೊಡೆದ್ರೆ ಗಾಜಿನ ಮನೆ ಕಲ್ಲೇ ಬಿಟ್ರೆ ಮತ್ತೆ ಬೇರೆ ಹೊಡೆಯುದಿಲ್ಲ ನಾವಲ್ಲ. ಸೋಗೆ ಮನೇಲಿ ಇದ್ಕೊಂಡು ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚಿದ್ರೆ ಅದೇ ಒಂದು ಕಿಡಿ ಬಂದು ನಮ್ಮನೆ ಮಾಡಿ ಮೇಲೆ ಬಿದ್ರೆ ಅಯ್ಯೋ, ನಾವು ಹಾಗೆ ಹತ್ತಿರಕ್ಕಿದ್ರೆ ಬೆಂಕಿ ಹಚ್ಚುದಿಲ್ಲ, ಸುಮ್ಮನೆ ಬೆಂಕಿ ಹತ್ತಿರಿ. ಗೊತ್ತಾಯ್ತು. ಹಾಗಾಗಿ ಮತ್ತೆ ನಮ್ಮಷ್ಟಕ್ಕೆ ನಾವು ಆಗಿದ್ದೆಲ್ಲ ಮಾಡುವುದಿಲ್ಲ ನಾವು. ಅಯ್ಯೋ, ಆಯ್ತು, ನಮ್ಮ ಕೆಲಸ ಆಯ್ತು. ಅಷ್ಟು ಪ್ರಾಮಾಣಿಕರು, ಅಷ್ಟು ಒಳ್ಳೆ ಸಂಸ್ಕಾರವಂತ. ನಿಮ್ಮ ಕಣ್ಣಿಗೆ ಅಣ್ಣನ ಜುಟ್ಟು ಕೊಯ್ಸದಲ್ಲ ಅಲ್ಲೇ ನಾವು. ಗೊತ್ತಾಯ್ತಾ? ತವರು ಮನೆ ಮಾನ ಕಳಿಲ್ಲ ನಾನು. ಓಹೋ ಮತ್ತೆ ಮಾತಾಡ್ತಾಳೆ ಇವಳು. ನನ್ನ ವಿಚಾರ ಹೇಳುವುದು, ನನ್ನ ಅಪ್ಪನ ಮನೆ ಸುದ್ದಿ ಬರುವುದು. ಮತ್ತೆಂತದ್ದು? ಎಂತದ್ದು? ಏನು ನಿನ್ನ ಕತೆ ನನಗೆ ಗೊತ್ತಿಲ್ಲ ಅಂತ ಮಾಡಿದ್ಯಾ? ನನ್ನದಾದ್ರೆ ಇರುವೆ, ನಿಂದ ಕುಂಬಳಕಾಯಿ ಬಿದ್ದುಕೊಂಡೆ ಹೊತ್ತಿಗೆ ನಿನ್ನ ಅಣ್ಣ ಬಲವೋ. ಕೊನ್ನೆ ಹೊತ್ತಿಗೆ ಇನ್ನ ಅಣ್ಣವನನು ಹಿಂದೆ ಹೆಣ್ಣು ನಿಶ್ಚಯಿಸಿದ ನಿನ್ನ ಗೌರವಗೆ, ಹೆಣ್ಣು ನಿಶ್ಚಯಿಸಿದ ನಿನ್ನ ಗೌರವಗೆ. ನಿನ್ನ ಗ್ರಜನಮಾನ ಕಳೆದು ನಿನ್ನಂತೆ, ನಿನ್ನ ಅಗ್ರಜನಮಾನ ಕಳೆದು ನಿನ್ನಂತೆ ಸನ್ಯಾಸಿಯ ಸೇರ್ದೇನೆ ಸೇರ್ದೆ ನಿನ್ನ ಗ್ರಜನಮಾನ ಕಳೆದು ನಿನ್ನಂತೆ ಸನ್ಯಾಸಿಯನು ಸೇರ್ದೆ ನಿನ್ನ ಗ್ರಜನಮಾನ ಕಳೆದು ನಿನ್ನಂತೆ ಸನ್ಯಾಸಿಯನು ಸೇರ್ದೆ ಏನೇ. ನನ್ನ ಮದುವೆ ವಿಚಾರ ಹೇಳ್ತಾಳೆ, ನನ್ನ ಅಪ್ಪನ ಮನೆ ಸುದ್ದಿಗೆ ಬರ್ತಾಳೆ. ಅಣ್ಣನ ಮಾನ ಕಳೆದು ಓಡ್ ಬಂದವಳೆ, ಮಾತಾಡ್ಬೇಡ ನೀನೇನು. ಎಂತದ್ದು ಮಾತಾಡ್ಬೇಡ ನೀನು? ನಾನೆಲ್ಲ ಆಗಿದ್ದೆಲ್ಲ ಮಾಡ್ಕೊಳ್ಳಿಲ್ಲ. ನಿನಗೆ ಶುಭ್ರವಾದ ಚಾರಿತ್ರ್ಯ ನಮ್ದೆಲ್ಲವ. ಸುಮ್ಮನೆ ಶ್ವೇತ ಶುಭ್ರವಾದ ಚಾರಿತ್ರ್ಯ ಅಂತೆ. ಎಂತದ್ದು? ಏನು ನಿನ್ನ ಮದುವೆ ಕತೆ ನನಗೆ ಗೊತ್ತಿಲ್ಲ ಅಂತ ಮಾಡಿದ್ಯಾ? ಯಾವುದು? ನಿನ್ನ ಮದುವೆ ಕತೆ ಗೊತ್ತುಂಟು, ಸುಭದ್ರ ಕಲ್ಯಾಣದ ಕತೆ. ಹೌದಾ? ಒಳ್ಳೆ ಪ್ರಸಂಗ ಅದು.
ವೇಳೆ ಮತ್ತೊಬ್ಬರು ಮದುವೆ ಇದಾವ್ರಿ ನಿನ್ನ ಮದುವೆ ಪ್ರಸ್ತುತಿ ಒಳ್ಳೆ ಪ್ರಸಂಗ ಇದು. ಸುಭದ್ರ ಕಲ್ಯಾಣ ಹಾ ರಸವತ್ತಾದ ಸನ್ನಿವೇಶ, ಎಂಥದ್ದು ರಸವತ್ತಾದ ಸನ್ನಿವೇಶ, ರಸವತ್ತಾದ ಪ್ರಸಂಗ. ಹೌದದು ರಸವತ್ತಾದ ಪ್ರಸಂಗ. ಗೊತ್ತುಂಟು ನನಗೆ ಎಲ್ಲದು. ಏನು ಅರ್ಜುನ ಕೊಡಬೇಕು ಅಂತ ನಾನು ನಿಶ್ಚಯ ಮಾಡಿದ್ದ ಅಲ್ಲ? ಹೌದಾ? ಈ ಕತೆ ಹೇಳಿ ನಂಗೆ ಗೊತ್ತಿಲ್ಲ. ಅದೇ ನಿಂಗೆ ಗೊತ್ತಿಲ್ಲ, ನಿನ್ನ ಮದುವೆ ಕತೆ ಅಲ್ವ ಅದು? ಅಂತ ಕೇಳ್ಕೊಂಡೆ. ಕೇಳುವ ಸರಿ ಕೇಳ್ಬೇಕೆ? ಯಾರು ಕೇಳಿದ್ದು? ಅದೇ ನನಗೆ ಗೊತ್ತುಂಟು, ಅಥವಾ ನೋಡೋ ಸರಿ ನೋಡ್ಕೊಳ್ಬೇಕು. ಗೊತ್ತುಂಟು, ನನ್ನ ಹತ್ರ ಅಲ್ವಾ ಕೇಳುದಲ್ಲ. ನಿನ್ನ ಬಾಯಿಂದ ಬರ್ಲಿ ಅಂತ ಹೇಳಿದ್ದು. ನನಗೆ ಗೊತ್ತಿಲ್ಲದೆ ಕೇಳಿದ್ದಲ್ಲ. ನಿನಗೆ ಹೇಳಿಕೊಳ್ಳುವುದಕ್ಕೆ ನಾಚಿಕೆ, ಅವಮಾನ, ನನಗೆಲ್ಲ ಗೊತ್ತಾಗ್ತದೆ. ಅವಮಾನ ಅಲ್ಲ, ನಿನ್ನ ಜ್ಞಾನ ಎಷ್ಟುಂಟು ಅಂತ ಅಷ್ಟೇ. ಅದೆಲ್ಲ ಪರೀಕ್ಷೆ ಮಾಡೋದು ಬೇಡ ನೀನು, ಎಲ್ಲ ಸರಿ ಗೊತ್ತುಂಟು ನನಗೆ. ಏನು ಕೌರವನಿಗೆ ಕೊಡಬೇಕು ಅಂತ ನಿನ್ನ ನಿಶ್ಚಯ ಮಾಡಿದ್ದು. ಆದ್ರೆ ನೀನು ಒಳ್ಳೆಯನೇ ಯೋಚನೆ ಮಾಡ್ಕೊಂಡು ಏನೋ ಎಂತದೆ ಯೋಚನೆ ಮಾಡ್ಕೊಂಡು ಹೇಳು. ಎಂತದ್ದು ಯೋಚನೆ ಮಾಡ್ಕೊಂಡು ಹೇಳೋದು? ಅದು ನಿರ್ಣಯ ಮಾಡಿದ್ದನ್ನ. ನಿರ್ಣಯ ಮಾಡಿದ್ದವನಿಗೆ. ಯಾರಿಗೆ? ಕೌರವನಿಗೆ. ಅಲ್ಲ ಹೇಳಿದ್ ನಾನು. ಅವನು ಮದುವೆ ಆದ್ಯಾ? ನಿರ್ಣಯ ಮಾಡಿದಷ್ಟೇ. ಅವನು ಮದುವೆ ಆದ್ಯಾ? ನಿರ್ಣಯ ಮಾಡಿದಷ್ಟೇ. ಇಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಪ್ರಶ್ನೆ ಉತ್ತರ ಅಲ್ಲ, ಗೊತ್ತಾಯ್ತಾ? ಉತ್ತರ ಕೊಡಲಿಲ್ಲ. ಅಂತ ನೀನು ಆ ಕೌರವನನ್ನು ಮದುವೆ ಆಗುವುದನ್ನು ಬಿಟ್ಟು ಪಾಪ ಬಾಸಿಗೆ ಕಟ್ಕೊಂಡ್ ಬಂದಿದ್ದವ. ಅಲ್ಲ, ಅವ ಬಾಸಿಗೆ ಕಟ್ಟಿಕೊಂಡು ಬಂದ, ಆಮೇಲೆ ನೀನು ಮಾಡಿದ್ದಂಥದ್ದು ಆ ಗುರು ಶಿಷ್ಯರು ಹೊಡೆದಾಟ. ಅಯ್ಯೋ ಗುರು ಶಿಷ್ಯರ ಹೊಡೆದಾಟ. ಆ ಗುರುಗಳು ಹೊಡೆದ್ರು, ಶಿಷ್ಯ ಹೊಡೆದ, ಆ ಗುರುಗಳು ಹೊಡೆದ್ರು. ನಿನ್ನ ನಾಚಿಕೆ ಆಗುವುದಿಲ್ವ? ಆ ಗುರುಗಳು ಯಾರು? ನಿನ್ನ ಮತ್ತೊಂದು ಅಣ್ಣ ಬಲರಾಮನ ಶಿಷ್ಯ. ನಿನ್ನ ಅಣ್ಣನ ಶಿಷ್ಯನಿಗೆ ಹೊಡೆದಾಟ ಆಯ್ತು, ಜಗಳ ಆಯ್ತು ಅಂತಾದ್ರೆ ನಿನಗೆ ಬಹಳ ವಿನೋದ ಅಲ್ವಾ? ಅಲ್ಲಿ ನಿನ್ನ ಅಣ್ಣನ ಮಾನವದ್ದು ಮರ್ಯಾದದ್ದು ಗೊತ್ತಿಲ್ವ ನಿನಗೆ? ನನ್ನ ಅಣ್ಣನ ವಿಚಾರ ಹೇಳುವುದಲ್ಲ. ಎಂತ ಶಿಷ್ಯ ಇದಿತ್ತು ನಿನಗೆ? ಈಗೆಲ್ಲ ಶ್ಲೋಕ ನೆನಪಾಗ್ತದೆ ನಿನ್ನ ಅವಮಾನದ ಕಥೆ ಹೇಳುವಾಗ. ಕತೆ ಹೇಳಿ, ಸುಭದ್ರ ಕಥೆ ಹೇಳೆ. ಆ ಕೌರವನನ್ನು ಮದುವೆ ಆಗುವುದನ್ನು ಬಿಟ್ಟು ನಿಮ್ಮೂರಿಗೆ ಬಂದಂತಹ ಗಡ್ಡ ಬಿಟ್ಟುಕೊಂಡು, ಜಟೆ ಕಟ್ಟಿಕೊಂಡು, ಕೈಯಲ್ಲಿ ಕಮಂಡಲ ಹಿಡ್ಕೊಂಡು, ಜಪಮಾಲೆ ಹಿಡ್ಕೊಂಡು, ಓಲೆಲ್ಲೋ ಅಡವೆ ಮಧ್ಯದಲ್ಲಿ ಕಲ್ಲು ಬಂಡ ಮೇಲೆ ಕುಳಿತುಕೊಂಡ ಯಾರು? ನಿನ್ನ ಗಂಡ. ನನ್ನ ಗಂಡ ಆಗಲೇ ಕೂತ್ಕೊಳ್ಳಪ್ಪ. ಸನ್ಯಾಸಿ ವೇಷ ಮಾಡ್ಕೊಂಡು ಬಂದಿದ್ದಂತೆ ಪಾರ್ಥ. ಈಗ ನಾನು ಮದುವೆ ಆಗಿದ್ದು ಯಾರನ್ನ? ಅರ್ಜುನನ್ನ. ಮುಗಿತಲ್ಲ ಅಂತ ಏನೇ ಮುಗೀತಲ್ಲ, ಅಲ್ಲಿಗೆ ಮುಗಿಲಿಲ್ಲ. ಮದುವೆ ಆದ ನೀನು ಅವರನ್ನಿರಬಹುದು, ಆದ್ರೆ ದಿಬ್ಬಣಿಗರು ಬಂದ್ರು, ನಿನ್ನ ಅಣ್ಣನಿಗೆ ಅವಮಾನ ಆಯ್ತು, ಅದು ನಿನಗೆ ಗೊತ್ತಾಗುವುದಿಲ್ಲ. ಅಯ್ಯೋ ನಾನು ಮದುವೆ ಆಗಿದ್ದೇನೆ, ಅವ್ರನ್ನ ಪ್ರೀತಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಆಗುವುದಿಲ್ಲ. ಇಲ್ಲಿ ನಿನ್ನ ಅಣ್ಣನ ಅವಮಾನ ಆಯ್ತು, ನಿನಗೆ ಗೊತ್ತಾಗುವುದಿಲ್ವಾ? ಯಾರನ್ನು ಸೇರಿದ್ದು? ಅರ್ಜುನನನ್ನು ಸೇರಿದ್ದು. ಸನ್ಯಾಸಿಯನ್ನು ಸೇರಿಲ್ಲಲ್ಲ. ಸನ್ಯಾಸಿ ವೇಷ ಮಾಡ್ಕೊಂಡು ಬಂದನ್ನು ಓಡಿ ಹೋಗಿದ್ದೇನೆ. ಸನ್ಯಾಸಿ ಸೇರ್ಲಿಲ್ಲ ನಾನು. ಸನ್ಯಾಸಿ ಸೇರ್ಲಿಲ್ಲ. ಅರ್ಜುನ ಅಂತ ಗೊತ್ತಾದ ಬಳಿಕ ರಥ ಏರಿದಲ್ವಾ ಅದು. ನಾನು ಹೊಡಿದಂಥದ್ದು ನಿನ್ನಾಗಲ್ಲ. ಅದೇ ನಿನ್ನಾಗಲ್ಲ. ನೀನು ಬರುವಾಗ ನೀ ಹಿಂದೆ, ನಮ್ಮ ಅಣ್ಣ ಮುಂದೆ, ನಾ ಹೋಗೋದಾಗಲ್ಲ. ರಥ ಓಡಿಸಿದ್ ನಾನೇ. ಗೊತ್ತಾಗ್ತದೆ ಎಷ್ಟು ಗೊಯ್ಯಾಳಿ ಹೆಂಡತಿ ಅಂತ. ಗಂಡನ ಹಿಂದಿರೋದಲ್ಲ, ಮುಂದೆ ಹೋಗ್ತಾರೆ ಅಂತ ಹೇಳಿದ ಗಂಡನ ಹೆಂಡಕ್ಕೆ. ಎಂತದು? ಬಂದರೊಟ್ಟಿಗೆ ನೀವು ಯುದ್ಧ ಮಾಡಿ ಅಥವಾ ವಿರೋಧಿಸಿ ನಾನು ಓಡಿಸ್ತೇನೆ ಅಂತ ನಾನು ಓಡಿಸ್ತೇನೆ ಅಂತ ಓಡಿಸಿದ್ದು. ಸನ್ಯಾಸಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಸನ್ಯಾಸಿ ಒಟ್ಟಿಗೆ ಹೋಗಿದ್ದು ಅಲ್ಲ ನಾನು. ಪಾರ್ಥರು ಅವರು ಅಂತ ಹೇಳಿದ್ಮೇಲೆ ಮದುವೆ ಆಗಿದ್ದು, ಓಡಿದ್ದು ನಾನು. ಹಾಗಾದ್ರೆ ಓಡುವಲ್ಲಿ ಒಂದು ವಿಧಾನ ಉಂಟು. ಓಡೋದ್ರಲ್ಲಿ ವಿಧಾನ? ಹೌದು. ಹೇಳಿ, 4 ಜನ ಹೆಣ್ಮಕ್ಳು ಕಲ್ತ್ಕೊಂಡು ಓಡೋಗ್ಲಿ. ಹೇಳು ಹೇಳು. ನನ್ನ ಹೊತ್ತಿಗೆ ಕಾಳಿ ಮಂದಿರಕ್ಕೆ ಬರ್ತೀನಿ ಅಂತ ಬರಲಿಲ್ವಾ? ಬರ್ದಿದ್ದೇನೆ ನನ್ನ ಹೊತ್ತಿಗೆ. ನಾನು ಕಾಳಿ ಮಂದಿರಕ್ಕೆ ಹೋಗಿದ್ದು. ನಾನು ಹೊತ್ತಿಗೆ ದಾರಿ ಬಿಡ್ಲಿಲ್ಲ. ಕಾಳಿ ಮಂದಿರಕ್ಕೆ ಬರ್ತೀನಿ ಅಂತ ಬರ್ದಿದ್ದೆ ನೀನೇನೆ. ನನಗೆ ಈ ಹೊತ್ತಿಗೆ ಸಂಖ್ಯೆ ಹೆಚ್ಚಾದ್ರೆ ನೆನಪೇ ಆಗುದಿಲ್ಲ. ನಾನೇ ಬರ್ತದೆ ಎಂತದ್ದು? ಅದೇ ಆದರ್ಶ ಇಟ್ಕೊಂಡೆ. ನಿನಗೆ ಇಂಥದೆಲ್ಲ ಆದರ್ಶ ಅಂತ ಆಗ್ತದೆ, ಮತ್ತೆ ಯಾವ್ದು ಆಗುದಿಲ್ಲ. ಓಡೋಗುವುದಕ್ಕೆ, ಪತ್ರ ಬರಲಿಕ್ಕೆ, ಇದೆಲ್ಲ ಆದರ್ಶ ನಿನಗೆ. ನನಗೆ ವಿಧಿವತ್ತಾಗಿ ಮದುವೆ ಆಗ್ಬೇಕು ಹೀಗೆಲ್ಲ ಕನಸಿತ್ತು ಇತ್ತು. ನನ್ನ ಅಣ್ಣನ ಮದುವೆ ಒಂದು ವಿಧಿವತ್ತಾಗಲ್ಲ. ಎಲ್ಲ ಗೂಳಿ ಕಟ್ಟುವುದು, ಹೊಡೆದಾಟ ಮಾಡುವುದು, ಹೀಗಿದ್ದೆ ಮದುವೆ ಆಯ್ತಾ? ಊಟ ಕೊಡಿಸೋದು ಹೀಗೆಲ್ಲ ಆಯ್ತಲ್ಲ. ಯೋಚನೆ ಮಾಡಲ್ಲ. ನೆನಪು ನಾನು ಓಡ್ಬಿಟ್ಟೆ. ನೀನು ಓಡ್ಬಿಟ್ಟೆ. ಆದ್ರೆ ನೋಡು, ನನ್ನ ಮದುವೆ ಪ್ರಕರಣದಲ್ಲಿ ಒಮ್ಮೆ ಆದ್ರು ಪತ್ರ ತಂದು ಕೊಡೋದಕ್ಕಾದ್ರೂ ಬ್ರಾಹ್ಮಣರು ಬಂದಿದ್ರು. ನಿನ್ನ ಮದುವೆಲ್ಲೂ ಇದ್ರ ಬ್ರಾಹ್ಮಣರು ಇದ್ರ? ಸುಮ್ನಿರ್ತೀಯ. ನನ್ನ ಮದುವೆ ಋಷಿಗಳೇ ಇದ್ರು ಮೊದಲು. ಎಂತದ್ದು ಋಷಿಗಳು? ವೇಷ ಅದು. ಮೊದಲೇ ಗೊತ್ತಾಗಿ ನೀನು ಮೊದಲು ಗೊತ್ತಿತ್ತ? ಗೊತ್ತಾಯ್ತಲ್ಲ. ನೀನು ಕೈ ಮುಗಿದವಳೆ ಸುಮ್ಮನೆ. ಹಾಗೆ ಕೈ ಮುಗಿದ್ರೆ ನಮ್ಮ ಅಣ್ಣನಿಗೆ ಗೊತ್ತಾಗ್ಲಿಲ್ಲ. ಕೃಷ್ಣನಿಗೆ ಒಂದು ಗೊತ್ತಿತ್ತು, ಬಹುಶಃ ಅವನೇ ಮಾತಾಡಿರ್ಬೋದು. ಸರಿ ಸರಿ. ಯಾಕೆ ಎಲ್ಲ ಸೂತ್ರ ಒಂದು. ದೊಡ್ಡನಿಗೆ ಗೊತ್ತಾಗ್ಲಿಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗ್ಲಿಲ್ಲ, ನಿನಗೆ ಗೊತ್ತಾಗ್ಲಿಲ್ಲ. ಎಲ್ಲ ಹೋಗಿ ಸೆರೆಗಲ್ ಕಾಣಿ ಹಾಕೋರು ಹೀಗೆ.
ಆಗ ಗೊತ್ತಾಗಿದ್ದು ಯಾವಾಗ? ಯೋಚನೆ ಮಾಡಿ ನೋಡು. ರಥ ಏರಿಸಿಕೊಂಡು ಹೋದ್ಮೇಲೆ ಗೊತ್ತಾಗಿದ್ದಲ್ಲ ಪಾರ್ಥ ಅಂತ. ಮೋಸ ಹೋಗುವವರು ದಡ್ರಲ್ಲ. ಅದಕ್ಕೂ ಮೊದಲೇ ಗೊತ್ತಾಗಿದ್ದೇ ಆಗಿದ್ರೆ ನೀವ 16,008 ಜನ ಇದ್ರಿ, ಇಡೀ ದ್ವಾರಕ್ಕೆ ಸುದ್ದಿ ಮಾಡ್ತಿದ್ರಿ. ನೀವು ಸುದ್ದಿ ಮಾಡದೆ ಇರ್ತಿದ್ವು ಮತ್ತೆ, ವೇಷ ಮಾಡ್ಕೊಂಡು ಬಂದು ನಮ್ಮಲ್ಲಿ ನಮಸ್ಕಾರ ಮಾಡಿಸ್ಕೊಂಡು. ಅದು ನಿಮ್ಮ ಹತ್ರ ಇಷ್ಟೆಲ್ಲ ಮಾತಾಡುವ ನೀನು ನಿನ್ನ ಅಣ್ಣನಿಗೆ ಅವಮಾನ ಮಾಡಿದ್ದಿ. ಅವಮಾನ ಆಗಿದೆ ಯಾರಿಗೆ? ಕೃಷ್ಣಿಗೆ ಎಂತದಾಗಿಲ್ಲ. ದೊಡ್ಡ ಅಣ್ಣ ಅಲ್ವಾ ನೀನು? ಬಲರಾಮ ಅಣ್ಣ ಅಲ್ವಾ? ನನಗೆ ಅವನು ನೆನಪೇ ಇಲ್ಲ. ಇದಕ್ಕಿಂತ ನನಗೆ ಅಷ್ಟು ಅವಮಾನ ಆದ್ರು ಅಣ್ಣನ ಮನೆ ಅಪ್ಪನ ಮನೆ ನೆನಪಾದ್ರುಂಟು. ನಿನಗೆ ಅಣ್ಣನ ನೆನಪೇ ಇಲ್ಲ. ನಿನಗೆ ಎಷ್ಟು ಅಣ್ಣ? 4. ಹೌದಾ? ಹೌದು. ಉಳಿದ್ರೆ ಎಂತ ಮಾಡಿದ್ರು? ಉಳಿದವರು ಎಂತದ್ದು ಮಾಡಿದ್ರು? ಕೇಳಿದೆ. ನನ್ನ ದೊಡ್ಡಣ್ಣ ಹೇಳಿದಾಗ ಕೇಳ್ಕೊಂಡಿದ್ದಾರೆ. ಹೌದಾ? ನಮ್ಮಲ್ಲಿ ಹಾಗಲ್ಲ. ಮತ್ತೆಂತದ್ದು? ದೊಡ್ಡಣ್ಣ ಹೇಳಿದ್ದಾರೆ, ಸಣ್ಣಣ್ಣ ಹೇಳುದು ಬೇಡ, ಎರಡೇ ಇರೋದು ನಮ್ಮಲ್ಲಿ. ಹೊಂದಾಣಿಕೆ ಇಲ್ಲ. ನಮ್ಮಲ್ಲಿ ಸಣ್ಣಣ್ಣ ಹೇಳಿದ್ದ ನಡೆಯುವುದು, ದೊಡ್ಡಣ್ಣ ಹೇಳಿದ್ ಕೇಳುದು. ದೊಡ್ಡಣ್ಣ ಹೇಳಿದ್ದೆಲ್ಲ ಕೇಳುದು ನಾವು, ಸಣ್ಣಣ್ಣ ಹೇಳಿದ್ದೆಲ್ಲ ಮಾಡುದು. ನಮ್ಮಲ್ಲಿ ಹಾಗಲ್ವೇ ಅಲ್ಲ. ನಾವು ಹೆಣ್ಣು ಮಕ್ಕಳು ಅಪ್ಪ ಹೇಳಿದ್ದನ್ನು ಕೇಳುದು. ನಾವು ನಿಮ್ಮನೆ ನನ್ಗೆ ಗೊತ್ತುಂಟು, ಅಪ್ಪ ಹೇಳಿದ್ದನ್ನು ಕೇಳುತ್ತೇವೆ. ಅಪ್ಪನಿಗೆ ನನ್ನವ್ರನ್ನ ಮದುವೆ ಆಗೋದಕ್ಕೆ ಇಷ್ಟ ಇತ್ತು, ಗೊತ್ತುಂಟ ನನಗೆ. ಗಂಡನ ಮಾತೆ ಕೇಳುದಿಲ್ಲ ನೀನು, ಅಪ್ಪ ಗಂಡನ ಮಾತು ಕೇಳುದಿಲ್ಲ. ಯಾರು ಹೇಳಿ ಅದೆಲ್ಲ ಬೇಡ ನೀನು, ಗಂಡನ ಸುದ್ದಿ ಬರಬೇಡ ನೀನು. ಈ ಬಂದ ತಕ್ಷಣ ಓಡೋದ ಅಣ್ಣ. ಎಂತದ್ದು ಓಡೋದ? ಇಲ್ಲ ಇಲ್ಲ ಅಂದ್ರೆ ಓಡೋದು ಅಂತ ಅರ್ಥ. ಮಾತಾಡ್ತದೆ ಹಾಗೆ ಹೋಗಿದ್ದಾರೆ. ನೀವು ಮಾತಾಡ್ಕೊಳ್ಳಿ, ನಾನು ಆ ಕಡೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಬಾಯಿಗೆ ಯಾರು ಹೆದರುವುದೇ? ಎಂತದ್ದು ಹೆದರುವುದು? ಪಾಪ ಅವ ಹೇಗಿದ್ ಬಿಡು. ಹೇಗೆ ಒಮ್ಮೊಮ್ಮೆ ಅವನು ನೆನೆಸ್ಕೊಂಡ್ರೆ ನಿದ್ರೆ ಬರುದಿಲ್ಲ ನನಗೆ. ನಿಜವಾಗಿ ನಿನ್ನ ನಿದ್ರೆ ಬರಬಾರ್ದು. ನಿದ್ರೆ ಅಲ್ಲ, ನಿದ್ದೆ ಊಟ ಎಂತದ್ದು ಸೇರಬಾರ್ದು. ಯಾಕೆ? ಅವನು ಎಣಿಸಿಕೊಂಡಲ್ಲ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ. ನನಗೆ ಬುದ್ಧಿ ಉಂಟೆ, ಗೊತ್ತಾಯ್ತಾ? ಅಣ್ಣನ ಮನೆ ಕಳೆದವಳು, ಸನ್ಯಾಸಿ ಒಟ್ಟಿಗೆ ಓಡ್ದವಳು, ಸನ್ಯಾಸಿ ಎಲ್ಲ ಅರ್ಜುನೊಟ್ಟಿಗೆ ಓಡ್ದವಳು. ಆದರೂ ಮತ್ತಿಲ್ಲಿ ಬಂದಿದ್ದೇನೆ ನಾನು. ನನಗಿಲ್ಲಿ ಅನ್ನ ಆಗ್ತಾ ಇದ್ದಾರೆ, ನನ್ನನ್ನು ಪ್ರೀತಿಯಿಂದ ಕಂಡಿದ್ದಾರೆ. ನೀನ್ ಅವತ್ತು ಓಡ್ ಬಂದ್ಮೇಲೆ ಮತ್ತೆ ಹೋಗಿದ್ದೆ ಮುಖ ತಕೊಂಡು. ಗಂಡನ ಮನೆಯಲ್ಲಿ ಸುಖ ಉಂಟು ಅಂತಾದ್ರೆ ಅವನ ಮನೆಗೆ ಹೋಗ್ಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ. ತವರ ಮನೆ ಇಲ್ವೇ? ಅಂತದ್ದು ಇಂತಿಂತ ಮಾಸದಲ್ಲಿ ಇಂಥ ತಿಂಗಳಿಗೆ ತವರಿಗೆ ಹೋಗ್ಬೇಕು, ತುಂಬಿಸ್ಕೊ ಬರ್ಬೇಕು ಅಂತ ನನಗೆ ಅನ್ಸೋದಿಲ್ಲ. ನನ್ನ ಸುದ್ದಿ ನಾನು ಹೇಳ್ಕೊಂಡದ್ದು. ತೆರಿಗೆ ಇಲ್ಲ ಮತ್ತೆ ತುಂಬುವುದಿಲ್ಲ. ನಿನ್ನಂತದ್ದೇ ಈಗ ಉಡಿ ಇದ್ದವರಿಗೆ ತೆರಗಿದ್ದವರಿಗೆ ಮಾತ್ರ ತುಂಬುವುದು. ತುಂಬುವುದು. ನಿನಗೆ ಅದು ಎಂತದಿಲ್ಲ, ಯಾವ ಮಾಸದಲ್ಲೂ ಹೋಗುದಿಲ್ಲ. ನನಗೆಲ್ಲ ಆಗಲ್ಲಪ್ಪ. ಕೆಲವು ಮಾಸ ಬಂದ ಕೂಡ ಅಪ್ಪನ ಮನೆ ಊಟ ನೆನಪಾಗ್ಬೋದು, ಅಪ್ಪನ ಮನೆ ಊಟ ನೆನಪಾಗುವುದು. ಅದಿಲ್ಲಿ ನಾನು ಪುನಃ ಇಲ್ಲಿ ಬಂದಿದ್ದೇನೆ, ಇಲ್ಲೇ ಇದ್ದೇನೆ. ನಿನಗೆ ಹೋಗ್ಲಿಕ್ಕೆ ಆಯ್ತಾ? ಆ ಕಡೆ ತಲೆ ಹಾಕಿ ಮಲಗುದಿಲ್ಲ ನೀನು, ಮತ್ತೆ ಮಾತಾಡ್ತೀಯಲ್ವೇ? ನನಗೆ ಹೋಗ್ಬೇಕು ಅಂತ ಅಗತ್ಯ ಇಲ್ಲ. ಇಷ್ಟು ಮಾತಾಡುವ ನಿನಗೆ ಒಲ್ಲೊಬ್ಬರಿಗೆ ಎಲ್ಲಿ ನಿನಗೆ ಸವಕಾಶ ಜನ್ಮಚಂದ್ರದ ಭೋಜನಗಳನ್ನು ನಾಡೊಡನೆ ಮಾತಾ ಕಲಿತೆ. ಇಷ್ಟು ಮಾತಾಡ್ತೀನಿ ನಿನಗೆ. ನೀನು ಹೇಗಿರಬೇಕು ನನಗೆ ಹೇಳುವುದಲ್ಲ. ಹೆಣ್ಣಾದಂತಹ ನಾನು ಮದುವೆಯಾಗಿ ಗಂಡನ ಮನೆಯಲ್ಲೇ ಇದ್ದೇನೆ. ಅಪ್ಪನ ಮನೆಗೆ ಹೋಗ್ಲಿಲ್ಲ ಎಂಬ ಕಾರಣಕ್ಕಾಗಿ ಅದು ಯಾವ ಆಕ್ಷೇಪಕ್ಕೂ ಗುರಿಯಲ್ಲ. ಗಂಡನ ಮನೆಯಲ್ಲಿ ಇಲ್ಲ ಅಂತಾದ್ರೆ ಆಕ್ಷೇಪ ಮಾಡಬೇಕು. ಬಳಸದೇ ಇದ್ರೆ ಬಾವಿ ನೀರು ಹಾಳಾಗ್ತದೆ, ಬಂದು ಹೋಗದೆ ಇದ್ರೆ ಬಂಧುತ್ವ ಹಾಳಾಗ್ತದೆ. ಹಾಳಾದ್ಮೇಲೆ ಮದುವೆ ಆದದ್ದು ನಂದು. ನಿಂದಂತದ್ದು ಹೇಳುದು? ಹೋಗ್ಲಿ, ನಿನಗೆ ಎಂತದಕ್ಕೆ? ನಾನು ನನ್ನ ಅಪ್ಪನ ನಾವು ನೋಡ್ಕೊಳ್ತೇವೆ. ಒಪ್ಕೊಳ್ತೇನೆ, ಬೇಡ ನಾನು ಹೋಗುವುದಿಲ್ಲ. ಹೇಗಿಲ್ಲ, ಅದೇ ಹೇಳಿದ್ದು ನಿನಗೆ. ಸ್ವಲ್ಪವಾದ್ರೂ ಯೋಚನೆ ಉಂಟು, ಸ್ವಲ್ಪವಾದ್ರೂ ಹೆಣ್ಣುತನ ಹೇಗಿರಬೇಕು, ಮದುವೆಯಾದ ಹೆಣ್ಣು ಹೇಗಿರಬೇಕು ಅಂತ ಗೊತ್ತಿದ್ರೆ. ನೋಡಿ ಬಂಗಾರ ತುಂಡ. ಅಯ್ಯೋ, ಬಂಗಾರ ತುಂಡು, ಅದು ತುಂಡು ಬಿಟ್ರೆ ಮತ್ತೆ ಎಂತದಕ್ಕೂ ಪ್ರಯೋಜನ ಇಲ್ಲ. ಅದೇ ನಮಗೆ ಯೋಚನೆ ಆಗ್ತಾ ಇರ್ಬೇಕು, ಎಂತ ಆಭರಣ ಆಗುತ್ತಾ ಉಂಟು. ಅದಲ್ಲ ಅಂತ ಆದ್ರೆ ಮದುವೆ ಆದಂತ ಹೆಣ್ಣು ಕಷ್ಟವೋ ನಷ್ಟವೋ ಗಂಡನೊಟ್ಟಿಗೇ ಇರಬೇಕು. ನೀವಿರೋದು ಬೇರೆ ಎಲ್ಲ ಹೆಣ್ಣು ಮಕ್ಕಳಿಗೆ 100ಕ್ಕೆ 100 ಹೌದು. ನಿನಗೆ ಮತ್ತೆ 100ಕ್ಕೆ 100ರಷ್ಟು ಅಲ್ಲ. ನಾ ಗಂಡ ಬಿಡ್ಲಿಲ್ವೇ? ಗಂಡರು ಬಿಟ್ಟದ್ದಲ್ಲ, ಅವರು ಪಾಪ ವನವಾಸದಲ್ಲಿದ್ದಾರೆ, ಕಲ್ಲಿನ ಹಾಸಿಗೆ ಮೇಲೆ ಮಲಗುತ್ತಾರೆ. ನಿನಗೆ ಹಾಗಲ್ಲ. ಇಲ್ಲಿ ಹಂಸ ತೂಲಿಕ ತಲುಪವೇ ಬೇಕಾಗುತ್ತದೆ. ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ಏನೋ. ಕಲ್ಲಿನ ಹಾಸಿಗೆ ನನಗಿಲ್ಲಿ 14,008 ಮುಳ್ಳು ಹಾಸಿಗೆ ಮುಳ್ಳು ಹಾಸಿಗೆ 14,000 ಮತ್ತೆ ನೀನು ಅಲ್ಲೇ ಬಿಸಾಡ್ತಾ ಒಟ್ಟು ವ್ಯವಸ್ಥೆ ಮಾಡ್ತದೆ. ಪಾಪ ನಿಜವಾದ ಹೆಂಡತಿ ಅಂತದ್ದು ನನ್ನ ಸ್ವರವೇ ಹಾಗೆ. ನಾನು ಹೀಗೆ ಮಾತಾಡೋದು. ನನಗೆ ಹೇಳಿದ್ದಾರೆ ಮಧುರವಾಗಿ ಮಾತಾಡಿ, ಶಾಂತವಾಗಿ ಮಾತಾಡಿ ಅಂತ. ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೆ. ಎಂತದ್ದು? ಮಧುರವಾಗಿ ಮಾತಾಡಿ, ಹಿತವಾಗಿ ಮಾತಾಡಿ, ನೆಲ್ಲಿಗೆ ಮಾತಾಡಿ. ಹಿತವಾಗಿ ಮಾತಾಡೋದು ಯಾವಾಗ? ನಮಗೆ ಹಿತವರಿದ್ದಾಗ ಮಾತ್ರ ಹಿತವಾಗಿ ಮಾತಾಡೋದು. ನೀನು ನನಗೆ ಹಿತಳಲ್ಲ. ಕೇಳಿಲ್ಲ, ಕಿವಿಗೆ ಬಾಯಿ ಹಾಕಿ ಬಿಟ್ಟನು ಮತ್ತೆ. ನಿನಗೆ ಇಲ್ಲಿ ಊಟಕ್ಕೆ ಅದೇ ಆಗಬೇಕು, ಇದೇ ಆಗಬೇಕು.
ತಿನ್ಲಿಕ್ಕೆ ಸಿಹಿ ಬೇಕು, ಕುಡಿಯೋದಕ್ಕೆ ತಂದು ಕೊಟ್ರೆ ಸೀಲ್ದೆ ಇದ್ದು ಉಂಟಾ ಅದು ಕೇಳ್ತೀವಿ. ತಿನ್ಲಿಕ್ಕೆ ಸಿಹಿ ಬೇಕಾಗ್ತದೆ. ಅದು ಒಂದಿದು ರಗಳೆ ಕೊಡುವುದಂದ್ರೆ ಸ್ವಲ್ಪದೇನು ಅಂತ ತಿಂದ್ರೆ ಆಗುದಿಲ್ಲ. ಅದ್ ನನಗೆ ಗೊತ್ತಿಲ್ಲ, ನೀನ್ ನೋಡ್ಕೊಳ್ಬೇಕು. ಆಮೇಲೆ ಒಟ್ಟಿಗಿದ್ದವ್ರು ಅನುಭವಿಸ್ಬೇಕು. ಅದೆಲ್ಲ ರಗಳೆ ಕೊಡ್ತೀನಿ. ಮಜ್ಜಿಗೆ ತಂದು ಕೊಟ್ರೆ ಮೊಸರು ಉಂಟಾ? ಮೊಸರು ತಂದು ಕೊಟ್ರೆ ಅಯ್ಯೋ ರಾತ್ರಿ ಮೊಸರು ಬಳಸೋದಿಲ್ಲ, ಮಜ್ಜಿಗೆ ತಂದು ಕೊಡಿ ಅಂತ. ಮೊಸರು ಉಂಟಾ? ನೀನು ಹುಟ್ಟಿದ ತಕ್ಷಣ ಮೊಸರಲ್ಲಿ ನಾಪ್ ಮುಡಿಸಿದ್ದೆ. ನಾನು ಹೇಗೂ ಇರ್ತೇನೆ, ನನ್ನ ಗಂಡನ ಮನೇಲಿ ನಾನಿದ್ದೇನೆ, ನಾನು ಉಂಡ್ಕೊಳ್ತೇನೆ. ಮೊಸರು ಬೇಕಾದ್ರೂ ತಿಂತೇನೆ, ಮಜ್ಜಿಗೆ ನೀರು ತಿನ್ನು, ಆಕ್ಷೇಪ ಇಲ್ಲ. ಆದ್ರೆ ಹೆಣ್ಣಾದಂತ ನೀನು ನನ್ನ ಗಂಡನಿಗೆ ಅಲ್ಲುಂಟೆ ಎಂತದೋ, ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಅದೆಲ್ಲ ಯೋಚನೆ ಮಾಡಿಕೊಳ್ಬೇಕು. ಮತ್ತೊಂದು ಹೆಣ್ಣಿಗೆ ಹೇಳುವುದಲ್ಲ. ಮದುವೆ ಆದಂತ ಹೆಣ್ಣು ಗಂಡನೊಟ್ಟಿಗೆ ಎಷ್ಟೇ ಕಷ್ಟ ನಷ್ಟಗಳಿದ್ರು ಸೀತೆಯ ಕಥೆ ಕೇಳ್ತೇವೆ, ಸಾವಿತ್ರಿಯ ಕಥೆ ಕೇಳ್ತೇವೆ, ಅನುಸೂಯೆಯ ಕಥೆ ಕೇಳ್ತೇವೆ. ಅದೆಲ್ಲ ಕೇಳುವುದು ಯಾಕೆ? ಕೇಳಿಕೊಂಡು ಓದುವುದಕ್ಕೋ ಬರೆಯುವುದಕ್ಕೋ ಅಲ್ಲ, ನಮ್ಮ ಜೀವನದಲ್ಲಿ ಅನುಸರಿಸಿಕೊಳ್ಳಬೇಕಾಗುತ್ತದೆ. ನನಗೆ ಅಪ್ಪನ ಮನೆಗೆ ಹೋಗುವುದಿಲ್ಲ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಗೊತ್ತಾಗುತ್ತದೆ. ಗಂಡನ ಕಷ್ಟದಲ್ಲಿದ್ದಾಗ ಗಂಡನೊಟ್ಟಿಗಿರಬೇಕು, ಗಂಡನ ಕಣ್ಣೀರನ್ನು ಒರೆಸುವ ಹೆಂಡತಿಯಾಗಬೇಕು. ಅಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ. ಹೇಳಿದೆಲ್ಲ ಬಂಗಾರ ತುಂಡು ಎತ್ತಿದ್ದೇನೆ ಅಂತ, ಅದು ಬಂಗಾರದ ತುಂಡು ಹೌದು. ಅಯ್ಯೋ ಅವ ಮಾಡೋದು ಒಂದೊಂದು ಅವಾಂತರ ಹೇಳಿದ್ರೆ ಅವನಿನ ಮಗ ಅಲ್ಲ, ಊರು ತೊಳೆದು ಕುಟ್ಟಿದ ಬಂಗಾರ ತುಂಡೋದು ಅದು. ನೀವು ಅಮ್ಮ ಮಗಳು ಸೇರಿಕೊಂಡು ಅವ್ರು ಹೇಳಿದ್ದನ್ನು ಇವ್ರಿಗೆ ಹೇಳೋದು, ಇವ್ರು ಹೇಳಿದ್ದನ್ನು ಅವ್ರಿಗೆ ಹೇಳೋದು, ಒಬ್ಬರಿಂದ ಒಬ್ಬರಿಗೆ ಹಚ್ಚಿ ಹಾಕಿಕೊಟ್ಟು ನಮ್ಮ ಜೀವನಕ್ಕೆ ಹುಳಿ ಹಿಂಡಿದವರು ಯಾರು ಕೇಳಿದ್ರೆ ನಮ್ಮ ಮನೆಯ ಮಗಳು ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳುತ್ತಾರೆ. ನೀನು ಹೇಳಿದಾಗೆ ಯಾವ ಮಾಸದಲ್ಲಿ ಬರಬೇಕು ಆ ಮಾಸದಲ್ಲಿ ಹೆಣ್ಣು ತವರಿಗೆ ಬಂದರೆ ಚಂದ, ಬಿಟ್ರೆ ಎಲ್ಲ ಮಾಸದಲ್ಲೂ ತವರಿನ ಊಟ ನೆನಪಾಗ್ತದೆ. ಹೀಗೆ ಬಾಯಿ ಚಪ್ಪರಿಸಿಕೊಂಡು ಗಂಡನ ಮನೆಯಲ್ಲಿ ಗೊತ್ತಿಲ್ಲ ಅಂತ ಇಲ್ಲೇ ಊಟಕ್ಕೆ ಬಿದ್ದುಕೊಂಡಿರುವುದಲ್ಲ, ಗಂಡನ ಮನೆಯಲ್ಲಿ ಗೊತ್ತಿಲ್ಲದೆ ಇಲ್ಲೇ ಬಿದ್ದಿರುವಂತಹ ನಮ್ಮಲ್ಲಿ ತುತ್ತು ಕೂಳಿಗೆ ಬೇಡೋದಕ್ಕೂ ಗೊತ್ತಿಲ್ಲದೆ ಹೋದವಳನ್ನ ನನಗೆ ಮಾತಾಡೋದಕ್ಕೆ ಕೆಟ್ಟು ನಿಂಡರ ಸೇರ ಇಷ್ಟ ನಾಡಿದ ಕೆಟ್ಟು ನಿಂಡರ ಸೇರ ಇಷ್ಟ ನಾಡಿದೆ ನೀನು ಹೊಟ್ಟೆ ಕೂಳಿನ ಕೊರತೆಯೇನೆ ನನಗೆ ಹೊಟ್ಟೆ ಕೂಳಿನ ಕೊರತೆಯೇನೆ ಹುಟ್ಟಿದ ಶಿಶುವ ಕಾಡಿಗೆ ಕೊಂಡೊಯ್ಯದಿರುವುದು ಹುಟ್ಟಿದ ಶಿಶುವ ಕಾಡಿಗೆ ಕೊಂಡೊಯ್ಯದಿರುವುದು ಕೃಷ್ಣ ಬೇಳಲು ನಿಂತೆ ನೋಡೆ ಕೃಷ್ಣ ಬೇಳಲು ನಿಂತೆ ನೋಡೆ ನೀನು ಹೇಳಿದ್ದಲ್ಲ, ನಾನು ಹೇಳಿಸಿಕೊಂಡೆ ಅತ್ತಿಗೆ. ಒಂದು ಮಾತು ಎಷ್ಟು ಸತ್ಯ ಅಲ್ಲವೇ? ಇದ್ದಾಗ ಎಲ್ಲರೂ ನಮ್ಮನ್ನು ಕರೆಯುತ್ತಾರೆ, ನಮ್ಮೊಟ್ಟಿ ಬೆರೆಯುತ್ತಾರೆ. ಇಲ್ಲದೇ ಇದ್ದಾಗ ನಮ್ಮನ್ನೆಲ್ಲ ತುಳಿತಾರೆ. ಕೆಟ್ಟು ನೆಂಟರನ್ನು ಸೇರಬಾರದತ್ತಿಗೆ. ನಿಧಿಯಿಂದಾಗಿ ಪಾಂಡವರ ಬದುಕು ಕೆಟ್ಟಿದೆ. ಈ ಸಂದರ್ಭಕ್ಕೆ ನಾನು ಇಲ್ಲಿ ಬರಬಾರ್ದಿತ್ತಮ್ಮ, ಬರಬಾರ್ದಿತ್ತು. ಮಾತೆಂಬಂತ ಚೂರಿಯಿಂದ ಯಾಕೆ ಹೃದಯವನ್ನು ಘಾಸಿಗೊಳಿಸ್ತೀಯ ನೀನು? ಹೊಟ್ಟೆಯ ಕೂಲಿನ ಕೊರತೆಯಾಗಿ ನಾನು ತವರಿಗೆ ಬಂದಿದ್ದ ಅಲ್ಲ ಅತ್ತಿಗೆ. ನನ್ನವರೊಟ್ಟಿಗೆ ನಾನು ತವರಿಗೆ ಕಾಡಿಗೆ ಹೋಗುತ್ತಿರುವ ಕಾಲಕ್ಕೆ ನನ್ನಣ್ಣ ಕೃಷ್ಣ ಕರೆದಿದ್ದು. ಯಾಕಮ್ಮ, ಆ ಮುದ್ದು ಹಸುಗೂಸನ್ನ ಎತ್ತಿಕೊಂಡು ಕಾಡಿಗೆ ಹೋಗಬೇಡ, ನಾವಿದ್ದೇವೆ, ಬಾ ಬಾ ಅಂತ ಕೃಷ್ಣ ಪೇಳಲು ಬಂದಿದ್ದೆ, ಬಿಟ್ರೆ ಹೊಟ್ಟೆ ಕೂಳಿನ ಕೊರತೆಯಾತು ಅಂತ ಅಲ್ಲವೇ ಅಲ್ಲ ಅತ್ತಿಗೆ. ಅಂತ ಮಾತಾಡಬೇಡ. ಬದುಕನ್ನು ಹೇಗೆ ನೀವು ನಡೆಸಿಕೊಳ್ಳಬೇಕು, ಹೇಗೆ ಬದುಕನ್ನು ಸ್ವೀಕರಿಸಬೇಕು ನನಗೆ ಗೊತ್ತಿದೆಯಮ್ಮ. ಆದರೆ ಈ ಸ್ಥಿತಿಯಲ್ಲಿ ನಾನು ಆಡಬಾರದು ಮಾತನ್ನು ಆಡಿದ್ದಕ್ಕೆ ಕ್ಷಮೆ ಕೇಳ್ತೇನೆ ಅತ್ತಿಗೆ. ಹೀಗೆ ಮಾತಿನಿಂದ ಇರಿಬೇಡ, ತಪ್ಪಾಯಿತು. ಸುಭದ್ರ, ಕ್ಷಮೆ ಕೇಳೋದಕ್ಕೆ ಮುಂದಾದೇನು? ಕಣ್ಣೀರನ್ನು ಸುರಿಸ್ತಾ ಇದ್ದಿ, ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದಿ. ಏನು ನನಗೆ ಅರ್ಥ ಆಗದಷ್ಟು ಕೊಟ್ಟುಕೊಳ್ಳು ನಾನು ಅಂತ ಯೋಚನೆ ಮಾಡಿದ್ದೀನಿ.